ಈ ವಾರ ತಾನೇ ಆಗಿದೆ. ಎಲ್ಲರೂ ಹೋಗಿ ಯಾವ ಸಿನಿಮಾಗಾರು ಹೋಗಿ ಯಾವ ಮಾಲ್ಗಾರು ಹೋಗಿ $200 ನಿಮಗೆ ನಮ್ಮ ಕರ್ನಾಟಕದ ರಾಜ್ಯ ಸರ್ಕಾರ ಎಷ್ಟೋ ವರ್ಷಗಳಿಂದ ನಾವು ಪ್ರಯತ್ನ ಪಡ್ತಾ ಇದ್ವಿ. ಅದು ನಮ್ಮ ಅವಧಿಯಲ್ಲಿ ಆಗಿದೆ. ಅದರಿಂದ ನಿಮ್ಗೆಲ್ಲರೂ ಸುಖ ಸುದ್ದಿ. ಎಲ್ಲರೂ ಹೋಗ್ಬೋದು, ಯಾವ ಫ್ಯಾನ್ ಇಂಡಿಯಾ ಸಿನಿಮಾ ಆಗ್ಬೋದು, $200 ಅಲ್ಲಿ ನೋಡುವಂಥ ಭಾಗ್ಯ ನಮ್ಗೆ ಸಿಕ್ಕಿದೆ. ಮೊದಲಿಗೆ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ನಾನು ಅಭಿನಂದಿಸ್ತೀನಿ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ನಮ್ಮ ಉಪಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ನಿಮ್ಮೆಲ್ಲರ ಪರವಾಗಿ. ಹಾಗೂ ನಮ್ಮ ಇವತ್ತೇನು ನಮ್ಮ ಸೆಷನ್ ಮಾಡಿದಾರಲ್ಲ, ಭಾರಿ ಅದ್ಭುತ ಆಗಿದೆ ಸರ್. ಸಾಕು ಏನ್ ನಮ್ಮ ಡೈರೆಕ್ಟ್ ಗೊತ್ತಿಲ್ಲ ನನಗೆ, ಮ್ಯೂಸಿಕ್ ಅಂತ ಅದ್ಭುತವಾಗಿದೆ. ಅದಕ್ಕೆ ಅಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದೀನಿ. ಇದರಲ್ಲಿ ಎಲ್ಲ ಕ್ಯಾರೆಕ್ಟರ್ ಅಂದ್ರು ತುಂಬಾ ಇಂಪಾರ್ಟೆಂಟ್ ಇದೆ, ಎಲ್ಲ ತುಂಬಾ ಚೆನ್ನಾಗಿ ಮಾಡಿದೆ. ಮೇನ್ಲಿ ನನ್ನ ಸಚಿನ್, ನೀವು ಲಾಸ್ಟ್ ಪ್ರೀವಿಯಸ್ 2 ಫಿಲಮ್ ಅಲ್ಲಿ ನೋಡಿದ್ರೆ, ಆಮೇಲೆ ಇದ್ರಲ್ಲಿ ನೋಡಿದ್ರೆ ನಿಜವಾಗ್ಲೂ ಸಚಿನ ಅಂತೀರಾ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಆಮೇಲೆ ಸಂಗೀತ ಅವರು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರಾ. ಅಂಡ್ ಅಕ್ಷತಾ ಅವರು ನೀವು ತುಂಬಾ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರಾ. ಆಮೇಲೆ ನೆಕ್ಸ್ಟ್ ಮೇನ್ ಫಿಲಮ್ ಕಮರ್ಷಿಯಲ್ ಇದೆ, ಒಳ್ಳೆ ಕಂಟೆಂಟ್. ಆಮೇಲೆ ಮೇನ್ ಈ ಫಿಲಮ್ಗೆ ಎಲ್ಲ ಹೀರೋಗಳಿಗೂ ಒಂದು ಇರತ್ತೆ, ಯಾರೋ ನಮ್ಮನ್ನು ಪುಷ್ ಮಾಡ್ತಾ ಇರಬೇಕು ಅಂತ. ಈ ಫಿಲಮ್ಗೆ ರಾಜವರ್ಧನ್ ಪುಷ್ ಮಾಡಿರೋದು. ಸೊ ಇದೆಲ್ಲ ನಮ್ಮಂತ ಬೆಳೆಯೋ ಹೀರೋಗಳಿಗೆ ರಾಜವರ್ಧನ್ ಅಂತ ಸಪೋರ್ಟಿವ್ ಇದ್ರೆ ಅದು ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಜೋರಾದ ಚಪ್ಪಾಳೆ ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಆಗಿರುವಂತಹ ಶ್ರೀ ನರಸಿಂಹ ಸರ್. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫ್ರಮ್ ದ ಟೀಮ್ ಆಫ್ ಕಮಲ್ ಶ್ರೀದೇವಿ. ಅದೇ ರೀತಿಯಾಗಿ ಇನ್ನೊಂದು ಬುಕ್ಕೆ ದಯವಿಟ್ಟು ರವಿ ಅವರು ಆಲ್ರೆಡಿ ಸಕ್ಸಸ್ ಮೀಟ್ಗೂ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ. ನಮ್ಮ ಜೊತೆನೇ ಇದ್ರು ಸರ್, ಪ್ರತಿ ಒಂದು ಲೈನಲ್ಲೂ ಸಿನಿಮಾನು ಅವ್ರು ನೋಡಿದ್ದಾರೆ ಕೂಡ, ಅದಕ್ಕೋಸ್ಕರ ಅಷ್ಟು ಕಾನ್ಫಿಡೆನ್ಸ್ ಆಗಿ ಸಕ್ಸಸ್ ಮೀಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅಂಡ್ ಈ ಸಿನಿಮಾ ಸ್ಟಾರ್ಟ್ ಮಾಡಬೇಕು ಅಂತ ಬಂದಾಗ ಯಾರು ಏನು ಅನ್ಕೊಂಡ್ರು ಪರವಾಗಿಲ್ಲ ಅಂದ್ಬಿಟ್ಟು ತನ್ನ ಆಫೀಸ್ನ ನಮಗೋಸ್ಕರ ಕೊಟ್ಟು ನಾವೊಂದು 1 year ಇವ್ರ ಆಫೀಸಲ್ಲೇ ಇಡೀ ಸಿನಿಮಾ ತಂಡನ ಕೆಲಸ ಮಾಡಿದ್ದು. ಥ್ಯಾಂಕ್ ಯು ರವಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಸರ್ ಬಗ್ಗೆ ಹೇಳಬೇಕು, ಸರ್ ಅಧ್ಯಕ್ಷ ಆದ್ಮೇಲೆ ಅನ್ಸುತ್ತೆ ನಾವು ಫಿಲಿಂ ಚೇಂಬರ್ ಕಡೆ ಹೋಗಿದ್ದು. ಅಂಡ್ ತುಂಬಾ ದೊಡ್ಡದಾಗಿ ಒಂದು ಹೆಲ್ತ್ ಕ್ಯಾಂಪ್ ಕೂಡ ಮಾಡಿದ್ರು. ತುಂಬಾ ದೊಡ್ಡ ಸಕ್ಸಸ್ ಆಯ್ತು ಅದು ಹೆಲ್ತ್ ಕ್ಯಾಂಪ್. ಅಂಡ್ ಅವರ ಸೆಕೆಂಡ್ $200 ಅದು ಕೂಡ ಆಗಿದೆ. ದೊಡ್ಡ ಮಟ್ಟದಲ್ಲಿ ಚಪ್ಪಾಳೆ ಹೊಡಿಬೇಕು, ಯಾಕಂದ್ರೆ ಈ ತರ ಅಧ್ಯಕ್ಷರುಗಳು ಕೆಲಸ ಮಾಡೋರು ಆ ಇಂಡಸ್ಟ್ರಿಗೆ ತುಂಬಾ ಅವಶ್ಯಕತೆ. ಹಾಗೆ ಒಂದೇ ಒಂದು ಸಣ್ಣ ರಿಕ್ವೆಸ್ಟ್ ಸರ್, ನಂಬರ್ ಆಫ್ ಸಿನಿಮಾಗಳ ರಿಲೀಸ್ಗಳು ತುಂಬಾ ಜಾಸ್ತಿ ಆಗ್ತಿದೆ. ಇಲ್ಲೊಂದು ಕ್ಯೂ ಸಿಸ್ಟಮ್, ನಮ್ಮ ಯೂತ್ ಸ್ಟಾರ್ಸ್ ಏನಿದಾರಲ್ಲ ಯಾರಿಗೂ ಕಮ್ಮಿ ಇಲ್ಲ, ಆ ರೇಂಜ್ಗೆ ಆಕ್ಟಿಂಗ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಯೂತ್ ಸಿನಿಮಾಗೆಲ್ಲ ಹೆಚ್ಚಿನ ಪ್ರೋತ್ಸಾಹ ಕೊಡಿ. ನೀವು ಬನ್ನಿ, ಅವ್ರನ್ನ ಪ್ರೋತ್ಸಾಹ ಕೊಡಿ, ಅವ್ರಿಗೆ ಆಶೀರ್ವಾದ ಮಾಡಿ, ಅವರು ಮೇಲಕ್ಕೆ ಬರಲಿ, ಅವರು ಪ್ಯಾನ್ ಇಂಡಿಯಾ ಸ್ಟಾರ್ಗಳಾಗಲಿ. ಇವತ್ತು ಯೂತ್ ಯಾವುದೇ ರೀತಿಯಲ್ಲಿ ಕಮ್ಮಿ ಇಲ್ಲ. ನಮ್ಮ ಡೈರೆಕ್ಟರ್ ಸರ್ ಏನೋ ಒಂದು ಹೇಳಿದ್ರು, ನಮ್ಮ ಕರುಣ್ ಅವರು, ಒಂದು ಅದರ್ ಲ್ಯಾಂಗ್ವೇಜ್ಗೂ ಪ್ಲಸ್ ನಮ್ಗೆ ಏನಾರ ಡಿಫ್ರೆನ್ಸ್ ಇದ್ರೆ ಭಾರಿ ಚೆನ್ನಾಗಿರೋದು ಅಂತಂದ್ರು. ಅದು ನಮಗೆಲ್ಲೋ ಒಂದು ಕಡೆ ನಿಜ ಅನಿಸ್ತು. ನೋಡೋಣ ಸರ್, ಮುಂದಿನ ದಿನಗಳಲ್ಲಿ ಅದೇನಾರ ಪ್ರಾಬ್ಲಮ್ ಅಂದರೆ GS ಅಲ್ಲಿ ಯಾವುದು ರೇಟಿನ ಬಗ್ಗೆ ನಾನೇನು ಮಾತಾಡ್ತಾ ಇಲ್ಲ. ಅದರ್ ಲ್ಯಾಂಗ್ವೇಜಸ್ಗೆ ಓನ್ಲಿ GS ಟ್ಯಾಕ್ಸ್ ಮಾತ್ರ ಎಕ್ಸ್ಟ್ರಾ ಮಾಡೋ ಚಾನ್ಸಸ್ ಏನಾರ ಇದೆ ಅಂತೇಳಿ ಸ್ಟೇಟ್ ಗೌರ್ಮೆಂಟಲ್ಲಿ ನಾವು ಚರ್ಚೆ ಮಾಡ್ತೀವಿ. ಅದೇನಾರ ಆಗೋದು ಸಾಧ್ಯವಾದರೆ ಖಂಡಿತ ಮಾಡ್ತೀವಿ ಸರ್. ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಉಮೇಶ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ದಯವಿಟ್ಟು ಚಪ್ಪಾಳೆ ನಿಲ್ಲೋ ಹಾಗಿಲ್ಲ, ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ನಮ್ಮ ಸಿನಿ ಜರ್ನಿಯನ್ನ ಮತ್ತಷ್ಟು ಕಲರ್ಫುಲ್ ಮಾಡುವವರು. ಹೊನ್ನವಳ್ಳಿ ಕೃಷ್ಣ ಸರ್ ದಯವಿಟ್ಟು ನೀವು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ವೈಜನಾಥ್ ಬಿರಾದರ್ ಸರ್ ದಯವಿಟ್ಟು ನೀವು ಕೂಡ ಜಾಯಿನ್ ಆಗಬೇಕು. MN ಲಕ್ಷ್ಮೀ ದೇವಿ ಅಮ್ಮ ಅವರು ದಯವಿಟ್ಟು ಬರಬೇಕು. ಬೆಂಗಳೂರು ನಾಗೇಶ್ ಸರ್ ನೀವು ಕೂಡ ದಯಮಾಡಿ ಈ ಸನ್ಮಾನವನ್ನ ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು. ಇದರಲ್ಲಿ ನಾವು ಕಂಜೂಸ್ ಮಾಡೋ ಹಾಗೆ ಇಲ್ಲ. ಕನ್ನಡ ಚಿತ್ರರಂಗ ಇನ್ನೂ ಕೂಡ ಇಷ್ಟು ಶಕ್ತಿಶಾಲಿಯಾಗಿ ಮುಗಿಲೆತ್ತರಕ್ಕೆ ಬೆಳೀತಾ ಇದೆ ಅಂತ ಹೇಳಿದ್ರೆ ಇಂತಹ ಹೆಮ್ಮೆಯ ಕಲಾವಿದರ ಅವಿರತ ಸೇವೆಯಿಂದಲೇ ಕಾರಣ. ಹಾಗಾಗಿ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ನಮ್ಮ ಮುಂದೆ ಉಮೇಶ್ ಸರ್, ಬಿರಾದರ್ ಸರ್, ಹೊನ್ನವಳ್ಳಿ ಕೃಷ್ಣ ಸರ್, ಲಕ್ಷ್ಮೀ ದೇವಿ ಅಮ್ಮ ಅವರು, ಅದೇ ರೀತಿಯಾಗಿ ಬೆಂಗಳೂರು ನಾಗೇಶ್ ಸರ್ ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಇವರೆಲ್ಲರನ್ನ ಕೂಡ ನೀವು ಪ್ರೀತಿಯಿಂದ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಏನ್ ಚಪ್ಪಾಳೆ ತರ್ತಾ ಇದ್ದೀರಾ ನೀವು? ಸೌಂಡು, ಕಲಾವಿದರಿಗೆ ಸೌಂಡು
ಯಾವಾಗಲೂ ಶಿಳ್ಳೆ ಚಪ್ಪಾಳೆ ಕೇಳಿದ್ರೆ ಖುಷಿ ಅಂತೆ. ಇವರೆಲ್ಲರೂ ನಮ್ಮ ಆಧಾರ ಸ್ತಂಭಗಳಿದ್ದ ಹಾಗೆ. ದಯವಿಟ್ಟು ಒಂದು ಸ್ವಲ್ಪ ಸೌಂಡ್ ಆಗಬೇಕು ಪ್ಲೀಸ್, ನೋಡೋಣ. ಹಾ ಮಾಡಿ. ಇದೊಂದು ರೀತಿಯ ನಟನ ಮಗನಾಗಿ, ಡಿಂಗ್ರಿ ನಾಗರಾಜ್ ಸರ್ ಅವರ ಮಗನಾಗಿ ರಾಜವರ್ಧನ್ ಅವರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸೇವೆಯನ್ನ ಸಲ್ಲಿಸಿಕೊಂಡು ಬರ್ತಾ ಇರುವಂತಹ ಹೆಮ್ಮೆಯ 5 ಕಲಾವಿದರನ್ನ, ಪೋಷಕ ನಟರನ್ನ ಅಷ್ಟೇ ಪ್ರೀತಿಯಿಂದ ಗೌರವಿಸ್ತಾ ಇದ್ದಾರೆ. ಅವರಿಗೆ ನಗದು ಬಹುಮಾನದ ಜೊತೆಯಲ್ಲಿ ಸನ್ಮಾನವನ್ನ ಕೂಡ ನೀಡಲಾಗ್ತಾ ಇದೆ. ನೀವೆಷ್ಟು ಚಪ್ಪಾಳೆ ತಡ್ತೀರಾ ಅಷ್ಟು ನಾವು ಅವರಿಗೆ ಗೌರವ ಸೂಚಿಸಿದ ಹಾಗೆ. ಎಷ್ಟೋ ದಶಕಗಳಿಂದ ಇದೀಗ ತುಂಬಾ ಜನ ಇದರಲ್ಲಿ 1,000ಕ್ಕೂ ಅಧಿಕ ಸಿನಿಮಾಗಳಲ್ಲಿ, ಕನ್ನಡದ ಸಿನಿಮಾಗಳಲ್ಲಿ ನಟಿಸಿ ನಮ್ಮೆಲ್ಲರಿಗೆ ಎಂಟರ್ಟೈನ್ ಮಾಡಿದ್ದಾರೆ, ಮನರಂಜಿಸಿದ್ದಾರೆ, ನಮ್ಮ ಭಾಗ್ಯವನ್ನ ಮತ್ತಷ್ಟು ಚಂದಗೊಳಿಸಿದ್ದಾರೆ. ಹಾಗಾಗಿ ನಿಮ್ಮೆಲ್ಲರ ಶ್ರಮಕ್ಕೆ ಕನ್ನಡಿಗರಿಂದ, ಸಿನಿ ಪ್ರೇಮಿಗಳಿಂದ, ಅದೇ ರೀತಿಯಾಗಿ ರಾಜವರ್ಧನ್ ಅವರ ಪ್ರೀತಿಯಿಂದ ಒಂದು ಗೌರವ ಸಮರ್ಪಣೆ. ನೀವು ಇದನ್ನ ಅಷ್ಟೇ ಪ್ರೀತಿಯಿಂದ ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ವಿ. MS ಉಮೇಶ್ ಸರ್, ವೈಜನಾಥ್ ಬಿರಾದರ್ ಸರ್, ಹೊನ್ನವಳ್ಳಿ ಕೃಷ್ಣ ಸರ್, ಲಕ್ಷ್ಮೀದೇವಿ ಅಮ್ಮ ಅವರು, ಅದೇ ರೀತಿಯಾಗಿ ಬೆಂಗಳೂರು ನಾಗೇಶ್ ಸರ್, ಇವರೆಲ್ಲರಿಗೂ ಕೂಡ ನಮ್ಮ ಕಮಲ್ ಶ್ರೀದೇವಿ ಸಿನಿಮಾ ತಂಡದ ಪರವಾಗಿ ಪ್ರೀತಿಯ ಗೌರವ ಸಮರ್ಪಣೆಯನ್ನು ಸಲ್ಲಿಸಲಾಗ್ತಾ ಇದೆ. ಕಮಲ್ ಶ್ರೀದೇವಿ ಹೇಗೆ ಐಕಾನಿಕ್ ಜೋಡಿಯೋ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇವರೆಲ್ಲರೂ ಕೂಡ ಐಕಾನಿಕ್ ಸೂಪರ್ ಸ್ಟಾರ್ಗಳು. ಪ್ರತಿ ಸಿನಿಮಾ ಇವರಿದ್ರೆ ಖಂಡಿತ ಸೂಪರ್ ಹಿಟ್ ಆಗುತ್ತೆ ಅನ್ನುವಂತಹ ಕಾಲದಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ನಮ್ಮನ್ನ ಅಷ್ಟೇ ಪ್ರೀತಿಯಿಂದ ಮನರಂಜಿಸಿಕೊಂಡು ಬರ್ತಾ ಇದ್ದಾರೆ. ಇವರೆಲ್ಲರನ್ನ ಕೂಡ ಇದೀಗ ಕಮಲ್ ಶ್ರೀದೇವಿ ತಂಡದ ಪರವಾಗಿ ಆತ್ಮೀಯವಾಗಿ ಗೌರವಿಸಲಾಗ್ತಾ ಇದೆ. ಕನ್ನಡ ಸಿನಿ ಪ್ರೇಮಿಗಳು ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಬಹುದಾ? ದಯವಿಟ್ಟು ನಮ್ಮ ಹೆಮ್ಮೆಯ ಹಿರಿಯ ಕಲಾವಿದರಿಗೆ ಕಮಲ್ ಶ್ರೀದೇವಿ ಚಿತ್ರತಂಡದ ಪರವಾಗಿ ಆತ್ಮೀಯವಾದಂತಹ ಗೌರವ ಸಮರ್ಪಣೆಯನ್ನ ಇದೀಗ ಸೂಚಿಸಲಾಗಿದೆ. ಕಾರ್ತಿಕ್ ಅದಿರ್ಲಿ. ಈ 5 ಸಿನಿಮಾ ಸರ್ಗೆ ದಯವಿಟ್ಟು ಯಾರು ಅಪಾರ್ಥ ಮಾಡ್ಕೋಬೇಡಿ, ಬೇಜಾರು ಮಾಡ್ಕೋಬೇಡಿ. ನೀವು ಬೇಜಾರು ಮಾಡ್ಕೊಂಡ್ಬಿಟ್ರೆ ಅಯ್ಯೋ ಇವ್ರು ನನ್ನ ಅಪಾರ್ಥ ಮಾಡ್ಕೊಂಡ್ಬಿಟ್ರಲ್ಲ. ಅಭಿಮಾನಿ ಅನ್ನದಾತರಿಗೆ ನಿಮ್ಮೆಲ್ಲರ ಪಾದಾವಧಿಗೆ ನಮಸ್ಕಾರಗಳು, ಹಾಗೂ ಮಾಧ್ಯಮದವರಿಗೆ ಹಾಗೂ ಇವತ್ತಿನ ಒಂದು ನಮ್ಮ ಸನ್ಮಾನಕ್ಕೆ ಕಾರಣರಾದ ರಾಜವರ್ಧನ್ ರವರೇ, ಮತ್ತು ಸಚಿನ್ ರವರೇ, ನಮ್ಮ ಚಲನಚಿತ್ರ ಮಂಡಳಿ ಅಧ್ಯಕ್ಷರಾದವರೇ, ಮತ್ತು ಎಲ್ಲಕ್ಕಿಂತ ಹೆಚ್ಚು ನಮ್ಮ ಗೆಳೆಯ ಸುಧೀರ್ ಅವರ ಮಗ, ಇವ್ರನ್ನೆಲ್ಲ ನೋಡಿ ರಾಗಿಣಿಯವರಿದ್ದಾರೆ. ಭಾಳ ಸಂತೋಷ ಆಯಿತು. ಯಾಕೆಂತಂದರೆ ನಾವು ಇಲ್ಲಿ ತನಕ ಸಿನಿಮಾ ರಂಗಕ್ಕೆ ಬಂದು 65 ವರ್ಷ ಆದರೂ ನಾಟಕ ಸೇರಿ 75 ವರ್ಷ ಆಯ್ತು ಬಣ್ಣಾಟಕ್ಕೆ ಶುರು ಮಾಡಿ. ಅವತ್ತಿಂದ ಇವತ್ತರೆಗೂ ಸಹಿತ ನನ್ನ ಎಲ್ಲರೂ ಸಹ 3 ತಲೆಮಾರು ರಂಗಭೂಮಿಯವರಾಗಲಿ ಸಿನಿಮಾ ರಂಗದವರಾಗಲಿ ಎಲ್ಲರೂ ನಮ್ಮನ್ನು ಸಾಕಿ ಬೆಳೆಸಿದ್ದಾರೆ. ಇವತ್ತೇನಾದ್ರು ಒಬ್ಬ ಉಮೇಶ್ ಅಂತ ಬಂದ್ಬೇಕಾದ್ರೆ ಎಲ್ಲ ಈ ಸಿನಿಮಾ ರಂಗದವರಿಂದ ನಾನೊಬ್ಬ ಉಮೇಶ್ ಆಗಿರೋದು. ಇದಕ್ಕೆ ಬಹಳ ಅಂದರೆ ನಮ್ಮಲ್ಲಿ ಏನೇ ಕಲಾ ಪ್ರತಿಭೆ ಇರಲಿ ಅದನ್ನು ನಿರ್ಮಾಪಕರು ನಿರ್ದೇಶಕರು ಗುರುತಿಸಿ ನಿಮ್ಮ ಮುಂದೆ ನಮ್ಮನ್ನು ಕರ್ಕೊಂಡ್ಬರ್ತಾರಲ್ಲ, ಅವರೆಲ್ಲ ದೊಡ್ಡವರು. ಇಲ್ಲಿ ತನಕ ನಮಗೆ ಆಶ್ರಯದಾತವಾಗಿದ್ದಾರೆ. ಎಲ್ಲ
ಚಲನಚಿತ್ರ ನಿರ್ಮಾಪಕರು, ನಿರ್ದೇಶಕರು. ಮತ್ತು ಇನ್ನೂ ಒಂದು ವಿಚಾರ ಹೇಳಬೇಕು ಅಂದರೆ ನಮಗೆ ಹೆಮ್ಮೆ ಸಂತೋಷ, ನಮ್ಮ ನಿರ್ದೇಶಕರು ಸುನೀಲ್ ಅವರು ಇದರಲ್ಲಿ ನಮಗೊಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಕಮಲ್ ಶ್ರೀದೇವಿ ಭಾಳ ಒಂಥರ ಈ ಕಥೆನೇ ಒಂಥರ ಸಸ್ಪೆನ್ಸ್ ಆಗಿದೆ. ವೆರೈಟಿ ಅಂದರೆ ನಾವು ಬೇರೆ ಹೋಲಿಕೆ ಮಾಡೋಕ್ಕಾಗಲ್ಲ. ಇದರದ್ದೇ ಒಂದು ವೈಶಿಷ್ಟ್ಯವಾದ ಒಂದು ಕಥೆಯನ್ನು ಹೇಗೆ ನಿರೂಪಣೆ ಮಾಡಿದರೆ, ಹಾಗೆ ಜನಗಳ ಮೇಲೆ ಒಂದು ಸಸ್ಪೆನ್ಸ್ನ ಜನಗಳ ಮೇಲೆ ಇಟ್ಟಿರ್ತಾರೆ. ಹಾಗಂತ ಎಲ್ಲವೂ ಸ್ವಲ್ಪ ಕಾಮಿಡಿನೂ ಇದೆ, ಥ್ರಿಲ್ಲೂ ಇದೆ, ಎಲ್ಲವೂ ಇದೆ. ನಮ್ಮ ಮನೋರಂಜನೆಗೆ ಬೇಕಾದ ಎಲ್ಲ ವಸ್ತುಗಳು ಸಹಿತ ನಮ್ಮ ಕಮಲ್ ಶ್ರೀದೇವಿಯಲ್ಲಿದೆ. ನಮ್ಮ ರಾಜವರ್ಧನ್ ಅವರ ಒಂದು ಸಹಕಾರದಿಂದ ಸಚಿನ್ ರವರು, ಸುನೀಲ್ ರವರು, ನಮ್ಮ ಪ್ರವೀಣ್ ರವರು, ಇವರೆಲ್ಲ ಇವ್ರ ಜೊತೆ ಸುಮಾರು ಒಂದೊಂದು ಎರಡು ಮೂರು ವರ್ಷದಲ್ಲಿ ಜೊತೆಲೇ ಇದ್ದೀನಿ ನಾನು. ಆ ಪ್ರತಿಯೊಂದು ಒಂದು ಸಿನಿಮಾ, ಒಂದು ದೃಶ್ಯ ಮಾಡಬೇಕಾದ್ರೂ ಸಹಿತ ಬಹಳ ಆಲೋಚನೆ ಮಾಡಿ ಜನಗಳಿಗೆ ಏನು ಬೇಕು ಅದನ್ನು ಕೊಡೋದಕ್ಕೆ ಇವರೆಲ್ಲ ಭಾಳ ಶ್ರಮ ಇದೆ. ಇವತ್ತು ನಮಗೇನಾದ್ರು ಹೆಸರು ಬರಲಿ, ಈ ಚಿತ್ರಕ್ಕೆ ಹೆಸರು ಬರಲಿ ಅಂದರೆ ಈ ಎಲ್ಲ ತಾಂತ್ರಿಕರ, ನಿರ್ಮಾಪಕರ, ನಿರ್ದೇಶಕರ ಶ್ರಮ ಇದೆ. ಅವರೆಲ್ಲರ ಶ್ರಮಕ್ಕೆ ನಾವೇನೇ ಪಾತ್ರ ಮಾಡ್ತೀವಿ ಸಹಿತ ಅವರೆಲ್ಲರ ಶ್ರಮಕ್ಕೆ ನಾವು ಶರಣು. ಮತ್ತು ನಿಮ್ಮೆಲ್ಲರ ಅಭಿಮಾನಗಳು ಇದೇ ತಿಂಗಳು 19ನೇ ತಾರೀಕು ಚಿತ್ರ ಬಿಡುಗಡೆ ಆಗುತ್ತೆ. ನೀವೆಲ್ಲ ಚಿತ್ರಮಂದಿರಕ್ಕೆ ಬಂದು ನಮ್ಮೆಲ್ಲರನ್ನು, ನಮ್ಮ ಈ ಕಮಲಶ್ರೀ ತಂಡವನ್ನು ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ನಿಮ್ಮೆಲ್ಲರ ಪಾದಗಳಿಗೆ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಉಮೇಶ್ ಸರ್. ನೀವು ಚೆನ್ನಾಗಿ ಮಾತಾಡಿದ್ಮೇಲೆ ನಾವು ಅಪಾರ್ಥ ಮಾಡ್ಕೊಳ್ಳೋದೇ ಇಲ್ಲ. ವೈಜನಾಥ್ ಬಿರಾದರ್ ಸರ್, ನಿಮ್ಮ ಒಂದೊಂದು ಬಾಡಿ ಲ್ಯಾಂಗ್ವೇಜ್, ಮ್ಯಾನರ್ ಇಷ್ಟ. ಥ್ಯಾಂಕ್ ಯು ಸೋ ಮಚ್. ಇವತ್ತು ನಮ್ಮ ಈ ಪುಟ್ಟ ಸನ್ಮಾನವನ್ನು ಸ್ವೀಕರಿಸಿದ್ದಕ್ಕಾಗಿ ಇದೀಗ ನಿಮ್ಮ ಮಾತನ್ನು ಕೇಳುವಂತ ಟೈಮ್. ನಮಸ್ಕಾರ ಸರ್, ನಾ ಭಿಕ್ಷೆ ಬೇಡಕ್ಕೆ ಬಂದಿಲ್ಲ. ಕಮಲ ಶ್ರೀದೇವಿ ಸಿನಿಮಾ ರಿಲೀಸ್ ಮಾಡಕತ್ತಾರ, ಅದಕ್ಕೆ ನಮ್ಮ ಕಳ್ಸಕ್ಕೆ ನಾನು ಬಂದಿದ್ದೀನಿ. ಇವತ್ತು ನಮ್ಮೆಲ್ಲರಿಗೆ ಕಲಾವಿದರಿಗೆ, ನಮ್ಮ ಚಲನಚಿತ್ರದ ಎಲ್ಲ ತಂಡದವರಿಗೆ ನಮ್ಮ ಖುಷಿಯ ದಿನ. ಕಮಲ ಶ್ರೀದೇವಿ ಚಿತ್ರದಲ್ಲಿ ಸಾಕಷ್ಟು ಒಳ್ಳೆ ಒಳ್ಳೆ ಕಲಾವಿದರಿದ್ದಾರೆ. ರಾಜವರ್ಧನ್ ಅವರಿದ್ದಾರೆ, ಕಿಶೋರ್ ಅವರಿದ್ದಾರೆ, ಸಂಗೀತ ಭಟ್ ಅವರಿದ್ದಾರೆ, ರಾಗಿಣಿ ಅವರಿದ್ದಾರೆ, ಸಚಿನ್ ಅವರಿದ್ದಾರೆ, ಎಲ್ಲ ಡಬಲ್ ಹೀರೋಯಿನ್ಗಳು ಬಂದಿದ್ದಾರೆ. ಹಾಗಾದ್ರೆ ಮತ್ತೆ ನಮ್ಮಲ್ಲಿ ಇನ್ನೊಂದು ಎಲ್ಲ ಹಿರಿಯ ಕಲಾವಿದರು ಬಂದಿದ್ದಾರೆ. ನನ್ಗಿದ್ರು ಹಿರಿಯ ಕಲಾವಿದರು ಅಕ್ಕಪಕ್ಕ ಇದ್ದಾರೆ. ಎಲ್ಲರೂ ಆಶೀರ್ವಾದ ಮಾಡ್ಲಿಕ್ಕೆ ಬಂದಿದ್ದಾರೆ. ಮತ್ತೆ ನಮ್ಮ ಯಶಸ್ವಿ ನಿರ್ದೇಶಕರು ತರುಣ್ ಸುನೀಲ್ ಅವರು ಬಂದಿದ್ದಾರೆ. ಹಾಗೆ ಎಲ್ಲ ಒಳ್ಳೆ ಮನಸ್ಸುಗಳು ಬಂದಿದೆ. ಮತ್ತೆ ನಮ್ಮ ನಿರ್ದೇಶಕರಿಗೆ ಒಳ್ಳೇದಾಗ್ಲಿ, ನಾಯಕ ನಟರಿಗೆ ಒಳ್ಳೇದಾಗ್ಲಿ, ನಿರ್ಮಾಪಕರಿಗೆ ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾದ್ರೆ ನಾವೆಲ್ಲರೂ ಆರಾಮ ಆಗ್ಬೇಕು ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮೆಲ್ಲರನ್ನು ನೋಡೋ ಭಾಗ್ಯ ಕಲ್ಪಿಸ್ಕೊಟ್ಟಂತ ನಮ್ಮ ರಾಜವರ್ಧನ್ ಅವರಿಗೆ ಭಗವಂತ ಆರೋಗ್ಯ ಭಾಗ್ಯ ಕೊಡ್ಲಿ. ಇನ್ನೂ ಹೆಚ್ಚೆಚ್ಚು ಸಿನಿಮಾದಲ್ಲಿ ಮಾಡ್ತಕ್ಕಂಥ ಭಾಗ್ಯ ಕೊಡ್ಲಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಏನೇ ಇದ್ರೂ ಈ ಸಮಯ ಸಂದರ್ಭದಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ನನ್ನ ಎಲ್ಲ ಸಹೋದರ ಸಹೋದರಿಯರು ಅವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಭಾರತ್ ಮಾತಾ ಕಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸ್ವಾಮಿಗಳೇ, ನೀವೇ ನಿಲ್ಲಿ ಅಂತ ಎಲ್ಲರೂ ಹೊರಗೆ ಕರ್ಕೊಂಡು ಹೋಗ್ತಾ ಇದ್ರು. ಇವತ್ತಿನ ದಿನ ಆಯ್ತು. ಇವತ್ತು ದಿನ ನಾನು ತುಂಬ ಭಾಗ್ಯಶಾಲಿ ಅಂದರೆ ಭಾಗ್ಯಶಾಲಿ. ಇಷ್ಟೊಂದು ನನ್ನ ಕಲಾಭಿಮಾನಿಗಳನ್ನು ನೋಡೋ ಆ ದೈವ ಶಕ್ತಿ ಕೊಟ್ಟಲ್ಲ, ಇನ್ನೂ ನನಗೆ ಅಷ್ಟೇ ಸಂತೋಷ. ತಮ್ಮೆಲ್ಲರಿಗೂ ದೇವರು ನೂರು ಆರೋಗ್ಯ ಆಯುಷನ್ನು ಕರುಣಿಸಿ ಕಾಪಾಡಲಿ ಅಂತ ದೇವರಲ್ಲಿ ನಾನು ಬೇಡ್ಕೊತೀನಿ. ಧನ್ಯವಾದ ಅಮ್ಮ. ಥ್ಯಾಂಕ್ ಯು. ಇಲ್ಲಿ ನೆರೆದಿರುವ ಎಲ್ಲ ಕನ್ನಡ ಅಭಿಮಾನಿಗಳಿಗೂ ನಿಮ್ಮ ಮನೆಯಾದ ಬೆಂಗಳೂರು ನಾಗೇಶ್ ಮಾಡುವ ನಮಸ್ಕಾರಗಳು. ನಾನು ಸಿನಿಮಾ ಇಂಡಸ್ಟ್ರಿಗೆ ಹೋಗಿ 63 ವರ್ಷ ಕಳೆದಿದೆ. ಈಗ ನನಗೆ
88 ವರ್ಷ 8 ತಿಂಗಳು. ಡಿಸೆಂಬರ್ಗೆ 89 ಬರ್ತೇನೆ. ಸುಮಾರು 200 ಚಿತ್ರಗಳಲ್ಲಿ ಪಾತ್ರ ಮಾಡಿದ್ದೀನಿ. ರಾಜ್ಕುಮಾರ್ ಜೊತೆ, ನರಸಿಂಹರಾಜು, ಬಾಲಕೃಷ್ಣ, ವಿಷ್ಣುವರ್ಧನ್, ಅಂಬರೀಷು, ಶ್ರೀನಾಥ್, ಅನಂತನಾಗು, ರಜನಿಕಾಂತ್ ಇವ್ರ ಜೊತೆಲ್ಲ ಸಾಕಷ್ಟು ಪಿಕ್ಚರ್ಗಳನ್ನು ಮಾಡಿದ್ದೀನಿ. ಅದ್ರ ಜೊತೆಗೆ ಸುಮಾರು ಒಂದು 100 ಸೀರಿಯಲ್ಗಳಲ್ಲಿ ಮಾಡಿದ್ದೀನಿ. ಈಗ ವಯಸ್ಸಾಗಿದೆ, ಸ್ವಲ್ಪ ದೇವರು ವಿಶ್ರಾಮ ಅಷ್ಟೇ ಕೊಟ್ಟಿದ್ದಾನೆ, ತಗೋಂತಂದ್ಬಿಟ್ಟು ಇಷ್ಟು ವರ್ಷ ದುಡ್ದಿದ್ದು ಸಾಕು. ಆದರೂ ಇನ್ನು ನಮ್ಮ ನಿರ್ದೇಶಕರು ಎಲ್ಲ ಇದ್ದಾರೆ, ನಮ್ಮನ್ನು ಬರ್ತಿಲ್ಲ, ಆಗಾಗ ಕರೆದು ಪಾತ್ರಗಳು ಕೊಡ್ತಾ ಇರ್ತಾರೆ. ಈ ಚಿತ್ರ ಸಿಲ್ವರ್ ಜೂಬ್ಲಿ ಹೋಗಲಿ ಅಂತ ಹಾರೈಸಿ ನನ್ನ ಭಾಷಣ ಮುಗಿಸ್ತೀನಿ. ನಮಸ್ಕಾರ. ತುಂಬ ಖುಷಿ ಆಗುತ್ತೆ. ಅಂದರೆ ಕಲಾವಿದರ ಕಷ್ಟ ನನಗೆ ತುಂಬ ಹತ್ತಿರದಿಂದ ನೋಡಿದ್ದೀನಿ. ಸಣ್ಣ ವಯಸ್ಸಿಂದ ಇವ್ರನ್ನೆಲ್ಲ ನಾನು ಜೊತೆಯಲ್ಲಿ ಆಟ ಆಡಿ ಬೆಳೆದಿದ್ದೀನಿ. ಉಮೇಶ್ ಅಣ್ಣ ನನ್ನ ತಂದೆ ಒಂದು 50 ವರ್ಷದ ಫ್ರೆಂಡ್ಸು, ಇವರು ಒಂದು 40 ಇಯರ್ಸ್ ಫ್ರೆಂಡ್ಸು. ಹೊನ್ನಾವರ ಕೃಷ್ಣ ಅವರು ನಾನು ಸಣ್ಣ ಮಗು ಇದ್ದನ್ನು ನೋಡಿದ್ದೀನಿ. ಲಕ್ಷ್ಮಮ್ಮ ಅವ್ರ ಬಗ್ಗೆ ಕೇಳೋಂಗೆ ಇಲ್ಲ. ನಾಗೇಶ್ ಸರ್ ಆಗಿರ್ಬೋದು, ಇವ್ರನ್ನೆಲ್ಲ ನಾನು ಆಡಿ ಬೆಳೆಸಿದ ಹುಡುಗ ನಾನು. ಸೊ ಎಲ್ಲೋ ಒಂದು ಕಡೆ ನಾವು ಸಿನಿಮಾ ಅಂತ ಮಾಡಬೇಕಾದ್ರೆ ನಮ್ಮ ರೂಟ್ನ ಮರಿಬಾರ್ದಲ್ಲ. ಸೊ ಆ ರೀಸನ್ಗೋಸ್ಕರನೇ. ಮತ್ತೆ ಪ್ರತಿಯೊಂದು ಮಾಡೋ ಸಿನಿಮಾಗಳಲ್ಲಿ ಎಲ್ಲರಿಗೂ ಕ್ಯಾರೆಕ್ಟರ್ ಇರೋದಿಲ್ಲ. ಈ ಸಿನಿಮಾದಲ್ಲಿ ನೋಡೋಕ್ಕೋದ್ರೆ ನನ್ನ ತಂದೆ ಕೂಡ ಆಕ್ಟ್ ಮಾಡಿಲ್ಲ. ಜೈ ಡಿ ಬಾಸ್. ಓಕೆ, ಒಂದೇ ನಿಮಿಷ ಮಾತಾಡಿ ಮುಗಿಸ್ಕೊಳ್ಳೋಣ. ಒಂದೇ ನಿಮಿಷ. ಉಮೇಶ್ ಅಣ್ಣ ನನ್ನ ಕಮಲ್ ಶ್ರೀದೇವಿ ಚಿತ್ರದಲ್ಲಿ ಆಕ್ಟ್ ಮಾಡೋ ಅವಕಾಶ ಸಿಕ್ತು. ಆ್ಯಂಡ್ ಇವ್ರುಗಳು ಮಾಡೋಕ್ಕೆ ಅವಕಾಶ ಸಿಗಲಿಲ್ಲ. ಸೊ ನಾವು ಯಾರನ್ನೂ ಮರೆಯೋಕ್ಕಾಗೋದಿಲ್ಲ. ಸೊ ಎಲ್ಲರನ್ನೂ ಇವರಂಥ ಬ್ಲೆಸ್ಸಿಂಗ್ಸ್ಗಳೇ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ರೀಸನ್ಗೋಸ್ಕರ ಅಷ್ಟೇ ನಾವು ಇದೊಂದು ಮಾಡಬೇಕು, ಇವತ್ತು ತುಂಬ ಅರ್ಥಪೂರ್ಣವಾಗಿ ಮಾಡಬೇಕು ಅಂತ ಒಂದು ಅಂದ್ಕೊಂಡಿದ್ದು. ಎಲ್ಲರಿಗೂ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಯಾಕಂದರೆ ಎಲ್ಲರೂ ಬ್ಯುಸಿ ಇದ್ರು, ಎಲ್ಲ ಹೇಗಿದ್ರು, ಎಲ್ಲಿದ್ರು ಗೊತ್ತಿಲ್ಲ. ಕರೆದಿದ ತಕ್ಷಣ ಬಂದಿರಲ್ಲ. ಬಟ್ ಇವತ್ತು ನನ್ನ ತಂದೆ ಬರೋಕ್ಕಾಗಲಿಲ್ಲ. ಇವತ್ತು ಮೈಸೂರಲ್ಲಿ ಒಂದು ಫಂಕ್ಷನ್ ಒಪ್ಕೊಂಡಿದ್ರು. ಸೀನಿಯರ್ಸ್ಗಳಿಗೆಲ್ಲ ಒಂದು ಫಸ್ಟ್ ಏನು ಅಂದರೆ ಫಸ್ಟ್ ಯಾರು ಕರೀತಾರೋ ಅಲ್ಲಿ ಮಾತ್ರ ಹೋಗ್ತಾರೆ. ನನ್ನ ಮಗನ ಫಂಕ್ಷನ್ ಇದ್ರು ಅವ್ರು ಬಂದಿಲ್ಲ ಇವತ್ತು ಅವರು. ಸೊ ಅವ್ರಿಗೆ ಅವ್ರ ಫಂಕ್ಷನ್ನೇ ಇಂಪಾರ್ಟೆಂಟ್ ಇತ್ತು. ಸೊ ಆ ಹಾದಿಲೇ ನಾವು ಕೂಡ ಕೆಲಸ ಮಾಡ್ತಿದ್ವಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು ನೀವೆಲ್ಲ ಬಂದಿದ್ದು ಸರ್. ಥ್ಯಾಂಕ್ ಯು. ಶ್ರೀದೇವಿ ಚಿತ್ರತಂಡದ ಪರವಾಗಿ, ಅದೇ ರೀತಿಯಾಗಿ ಎಲ್ಲ ಕನ್ನಡದ ಕಲಾ ರಸಿಕರ ಪರವಾಗಿ ಆತ್ಮೀಯ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೀವಿ. ಚೇರ್ ಒಂದು ರಿಮೂವ್ ಮಾಡಬಹುದು ಪ್ಲೀಸ್. ಅದೀಗ ಸರ್ ಮುಂದೆ ಬರಬೇಕು ಪ್ಲೀಸ್. ಪ್ರೀತಿಯ ಸ್ವಾಗತ. ನಿಮ್ಮ ಜೊತೆಯಲ್ಲಿ ಇದೀಗ ನಮ್ಮ ಪ್ರೀತಿಯ ಕನ್ನಡದ ಬ್ಯೂಟಿಫುಲ್ ನಟಿ, ನಾವೆಲ್ಲರೂ ತುಪ್ಪದ ಗೊಡಗಿಂತ ಅಷ್ಟೇ ಪ್ರೀತಿಯಿಂದ ಕರಿತೀವಿ. ವೆರಿ ಗಾರ್ಜಿಯಸ್, ವೆರಿ ಟ್ಯಾಲೆಂಟೆಡ್, ಹಂಬಲ್ ಆಗಿರುವಂತಹ ದಯವಿಟ್ಟು ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ one and only ರಾಗಿಣಿ ತ್ರಿವೇದಿ. ರಾಗಿಣಿ ಮ್ಯಾಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ರಾಗಿಣಿ ಅವರೇ, ಮತ್ತೊಮ್ಮೆ ಹಾರ್ಟ್ಲಿ ವೆಲ್ಕಮ್ ನಿಮ್ಗೆ. ನಮ್ಮ ಕಮಲ್ ಶ್ರೀದೇವಿ ಸಿನಿಮಾ ಅಫ್ಕೋರ್ಸ್ ಎಲ್ಲರ ಜೊತೆಗೆ ಸ್ಪೆಷಲ್ ನಂಟಿದೆ. ಅದರ ಜೊತೆಗೆ ನಮ್ಮ ಕ್ರಿಯೇಟಿವ್ ಹೆಡ್ ಕೋ ಪ್ರೊಡ್ಯೂಸರ್ ಆಗಿರುವಂತಹ ರಾಜವರ್ಧನ್ ಸರ್ ಜೊತೆ ಒಂದು ಬ್ಯೂಟಿಫುಲ್ ಆದಂತಹ ಫ್ರೆಂಡ್ಶಿಪ್ ಇದೆ. ಹಾಗಾಗಿ ಅವರ ಸ್ನೇಹಿತೆಯಾಗಿ ಕೂಡ ವಿಶಸ್ಸನ್ನ ತಿಳಿಸೋದಕ್ಕೆ ಬಂದಿದ್ದೀರಾ. ಹಾಡ್ ನೋಡಿದ್ರಿ, ಟೀಸರ್ ನೋಡಿದ್ದೀರಾ, ಈ ಹಿಂದೆ ಟ್ರೈಲರ್ ಕೂಡ ಲಾಂಚ್ ಆದಾಗ ಬಹಳಷ್ಟು ಪ್ರೀತಿಯನ್ನ ತೋರಿಸಿದ್ದೀರಾ. ಇವತ್ತು ನಮ್ಮೆಲ್ಲ ಕನ್ನಡಿಗರಿದ್ದಾರೆ. ಸೆಪ್ಟೆಂಬರ್ 19ಕ್ಕೆ ರಿಲೀಸ್ ಆಗ್ತಾ ಇದೆ. ನಿಮ್ ಕಡೆಯಿಂದ ಬೆಸ್ಟ್ ವಿಶಸ್ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಹಾಯ್ ಗೈಸ್. ಇಷ್ಟು ಒಳ್ಳೆ ಸಂಡೇ ಎಲ್ಲರೂ ಮಾಲ್ ಬಂದಿದ್ದೀರಾ, ಸ್ವಲ್ಪ ಜೋರಾಗಿ ಜೋಶ್ ಇರ್ಲಿ. ಹಾಯ್. ಬರೀ ಈ ಕಡೆಯಿಂದ ಜೋಶ್ ಬರ್ತಾರ. ಇಲ್ಲಿ ಬಂದಿರುವಂತ ಥ್ಯಾಂಕ್ ಯು ವೆರಿ ಮಚ್. ಐ ಲವ್ ಯು ಟು. ಇಲ್ಲಿ ಬಂದಿರುವಂತ ಪ್ರತಿಯೊಬ್ರು ಡಿಗ್ನಿಟರಿಗೆ, ಮೀಡಿಯಾ ಫ್ರೆಂಡ್ಸ್ಗೆ, ಫ್ರೆಟರ್ನಿಟಿಗೆ, ಆಕ್ಟರ್ಸ್ಗೆ ಎಲ್ರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ತುಂಬ ಖುಷಿ ಆಗ್ತಿದೆ, ತುಂಬ ಹೆಮ್ಮೆ ಅನಿಸ್ತಿದೆ. ಫಸ್ಟ್ ಆಫ್ ಆಲ್ ನನಗೆ ಈ ಒಂದು ಸಿನಿಮಾ
ಕಮಲ್ ಶ್ರೀದೇವಿ ಅನ್ನೋ ಏನು ಸಿನಿಮಾ ಇದೆ, ಈ ಸಿನಿಮಾದ ಫಸ್ಟ್ ಡೇ ಇಂದ ಜರ್ನಿ ನೋಡ್ಕೊಂಡ್ ಬಂದಿರೋ ಪರ್ಸನ್ ಆಗಿ ನಾನು ಹೇಳ್ತಾ ಇದ್ದೀನಿ, ಎವ್ರಿ ಸಿಂಗಲ್ ಪರ್ಸನ್ ಇನ್ ದಿಸ್ ಫಿಲ್ಮ್ ಹ್ಯಾಸ್ ವರ್ಕ್ ಸೋ ಹಾರ್ಡ್ ಆ್ಯಂಡ್ ಪ್ರತಿಯೊಂದು ಎಲಿಮೆಂಟ್ ಈ ಸಿನಿಮಾದಲ್ಲಿ ಯಾಕೆ ನಿಮಗೆ ಇಷ್ಟ ಆಗುತ್ತೆ, ಯಾಕೆ ಇಷ್ಟು ಚೆನ್ನಾಗಿದೆ ಅಂದರೆ ಬಿಕಾಸ್ ಅದ್ರ ಹಿಂದೆ ಇರೋದು ಶ್ರಮ, ಅದ್ರ ಹಿಂದೆ ಇರೋದು ಒಂದು ಎಫರ್ಟ್, ಅದ್ರ ಹಿಂದೆ ಇರೋದು ಒಂದು ಇಂಟ್ರೆಸ್ಟ್ ಅಂಡ್ ಪ್ಯಾಷನಿಂದ ಮಾಡಿರುವಂಥ ಒಂದು ಸಿನಿಮಾ ಅಂತ ಹೇಳ್ಬೋದು. ಆ್ಯಂಡ್ ಅಫ್ಕೋರ್ಸ್ the actors in the film have phenomenally done really well. Sachin, Sangeeta, Akshata, right? Yeah. And everybody else who's involved in the film. Nano bits and pieces of the cinema nodidine, and I think everybody's performed so well in the film. Kate takkange characterizations alli apt casting agide, and prati ಒಂದು ಕಥೆಯಲ್ಲಿ casting according to the film and the script and the subject is really really important. ಸೊ ಆ ಒಂದು ಹೇಳಬೇಕಾದ್ರೆ ತುಂಬ ಖುಷಿ ಆಯಿತು. ಐ ರಿಯಲಿ ವಾಂಟ್ ಟು ವಿಶ್ ಆಲ್ ಆಫ್ ದೆಮ್ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಐ ಥಿಂಕ್ ನಮ್ಮ ಇಂಡಸ್ಟ್ರಿಯಲ್ಲಿ, ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಸ್ಯಾಂಡಲ್ವುಡಲ್ಲಿ ಕೂಡ ನಾನು ಒಂದು ನಾನ್ ಫಿಲ್ಮಿ ಬ್ಯಾಕ್ಗ್ರೌಂಡಿಂದ ನಾನ್ ಸ್ಟಾರ್ ಕಿಡ್ ಆಗಿ ಬಂದಿರುವಂಥ ಒಬ್ಬ ಆ್ಯಕ್ಟರ್ ಹೂಸ್ ಸ್ಟ್ರಗಲ್ಡ್ ಆ್ಯಂಡ್ ವರ್ಕ್ಡ್ ಹಾರ್ಡ್ ಎವ್ರಿ ಡೇ ಟು ಫಾರ್ಮ್ ದ ನೇಮ್ ದಟ್ ಐ ಹ್ಯಾವ್ ಇನ್ ದ ಇಂಡಸ್ಟ್ರಿ ಟುಡೇ. ಸೊ ನಮ್ಮಲ್ಲಿ ನಿಜವಾಗ್ಲೂ ಕಷ್ಟಪಟ್ಟರೆ, ಶ್ರಮ ಪಟ್ಟರೆ, ಏನಾದರೂ ಡಿಫ್ರೆಂಟ್ ಆಗಿ ಮಾಡಬೇಕು ಅಂತ ಒಂದು ಅಟೆಂಪ್ಟ್ ಮಾಡಿದ್ರೆ ಇಟ್ ರಿಯಲಿ ರಿಯಲಿ ವರ್ಕ್ಸ್ ಅನ್ನೋದು ನನಗೆ ತುಂಬಾನೇ ಒಂದು ಕಾನ್ಫಿಡೆನ್ಸ್ ಇದೆ. ಸೊ ಆಲ್ ಐ ವಾಂಟ್ ಟು ಟೆಲ್ ದಿ ಆಡಿಯನ್ಸಸ್ ಇಸ್ ದಟ್ ನಮ್ಮಲ್ಲಿ ಕೂಡ ನಾವು ಯಾರಿಗಿಂತ ಕಮ್ಮಿ ಇಲ್ಲ, ಬೇರೆ ಭಾಷೆ ತರ ನಮ್ಮಲ್ಲಿ ಕೂಡ ತುಂಬಾ ಒಳ್ಳೆ ಒಳ್ಳೆ ಸಿನಿಮಾಗಳು ರಿಲೀಸ್ ಆಗುತ್ತೆ, ತುಂಬಾ ಒಳ್ಳೆ ಒಳ್ಳೆ ಕಥೆಗಳು ರಿಲೀಸ್ ಆಗುತ್ತೆ. ಇತ್ತೀಚೆಗೆ ತರುಣ್ಸ್ ಫಿಲ್ಮ್ ಇಸ್ ರಿಲೀಸ್, ತುಂಬಾ ಚೆನ್ನಾಗಿ ಹೋಗ್ತಿದೆ. ಕಂಗ್ರ್ಯಾಚುಲೇಷನ್ಸ್ ಟು ಯು. ಆ್ಯಂಡ್ he's a phenomenal director and of course now a producer. So ಎಲ್ಲರೂ ಅವರವರು ಎಕ್ಸ್ಪರ್ಟೀಸ್ ಮುಂದೆ ತರುವಂಥದ್ದು. ಸೊ ಐ ಆಮ್ ರಿಯಲಿ ಹ್ಯಾಪಿ ಟು ಸಿ ಅ ಫಿಲ್ಮ್ ಲೈಕ್ ದಿಸ್. ಈ ಥರ ಕಂಟೆಂಟ್ಗಳು, ಈ ಥರ ಕಥೆಗಳು ಇವಾಗ ಆ್ಯಪ್ಟ್ ಆಗಿ ನಮ್ಮ ಈ ಒಂದು ಟೈಮಲ್ಲಿ ಬರ್ತಿದೆ. ಸೊ ಆಲ್ ದ ಬೆಸ್ಟ್ ಎಲ್ರಿಗೂ. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದೀರಾ, ಎಲ್ಲ ತುಂಬ ಚೆನ್ನಾಗಿದೆ. ಅಫ್ಕೋರ್ಸ್ ಅಬೌಟ್ ರಾಜವರ್ಧನ್, ಐ ಥಿಂಕ್ ನಾವು ಮೀಟ್ ಮಾಡಿದ್ದು ಬಹುಶಃ I did an appearance in Gajarama. ಆ ಒಂದು ಸಾಂಗ್ ಇಂದ ಈ ಒಂದು ಜರ್ನಿ ಏನು 2 years almost ಜರ್ನಿ ಏನಾಗಿದೆ. I have seen the passion, compassion, ಆ ಒಂದು ನಾಟ್ ಜಸ್ಟ್ ನಾನೊಬ್ಬ ಆಕ್ಟರ್ ಆಗಿ ಬೆಳಿಬೇಕು. I think the one thing that really makes him stand apart is that ಯಾವತ್ತು ಏನಾದರೂ ಡಿಫ್ರೆಂಟ್ ಆಗಿ ಮಾಡಬೇಕು, ಬೇರೆಯವ್ರು ನಾವು ಬೆಳಿಬೇಕು ಅಂದ್ರೆ ನಮ್ಮ ಜೊತೆಗೆ ಎಲ್ಲರೂ ಬೆಳಿಬೇಕು ಅಂತ. ಅಂಡ್ ಐ ಥಿಂಕ್ ದಟ್ ಇಸ್ ದ ಒನ್ ಕಾಮನ್ ಪಾಯಿಂಟ್ ದಟ್ ಐ ಆಲ್ಸೋ ಹ್ಯಾವ್, ಹಿ ಆಲ್ಸೋ ಹ್ಯಾಸ್, ತರುಣ್ ಆಲ್ಸೋ ಹ್ಯಾಸ್. ನಮಗೆ ನಾವೇ ಅಂತ ಒಂದು ಸೆಲ್ಫಿಶ್ ಆಗಿ ನಮಗೆ ಅಂತ ಎಲ್ಲ ಇರ್ಲಿ ಅಂತ ನಾವು ಮಾಡಕ್ ಹೋಗಲ್ಲ. ನಮಗೇನೇನಿದೆ ಅಂದ್ರೆ ದಟ್ ನಾವು ಬೆಳೀತಾ ಇದೀವಿ, ನಾವೇನಾದ್ರು ಡಿಫ್ರೆಂಟ್ ಮಾಡ್ತೀವಿ, ಅದರಲ್ಲಿ ಎಲ್ರಿಗೂ ಹಿಂಗೆ ಇನ್ಕ್ಲೂಡ್ ಮಾಡಬೇಕು, ಎಲ್ರದ್ದು ಚೆನ್ನಾಗಿ ಆಗ್ಬೇಕು ಅಂತ. ಅಂಡ್ ದಟ್ ಕ್ವಾಲಿಟಿ ಇನ್ ಯು ಇಸ್ ಗೋನ್ ಟು ಟೇಕ್ ಯು ಅ ವೆರಿ ವೆರಿ ಲಾಂಗ್ ವೇ ಚಿನ್ನ. ಐ ರಿಯಲಿ ಬ್ಲೆಸ್ and wish so much for you. And I just hope that ಈ ಸಿನಿಮಾ ಯಾವ ಮಟ್ಟಕ್ಕೆ ರೀಚ್ ಆಗಬೇಕು ಅದೇ ರೀತಿಯಲ್ಲಿ ರೀಚ್ ಆಗಲಿ ಅಂತ. ಸೊ ಎಲ್ಲರೂ ಸಿನಿಮಾದಲ್ಲಿ ನೋಡಿ. ಆ್ಯಂಡ್ ಥ್ಯಾಂಕ್ ಯು ಎಲ್ರಿಗೂ, ಯಾರ್ಯಾರು ಬಂದಿದ್ದೀರಾ ಇವತ್ತು, ಆಲ್ ದ ಮೀಡಿಯಾ ಫ್ರೆಂಡ್ಸ್, ಪ್ರಿಂಟ್ ಪ್ರೆಸ್, ಇವಾಗ ಹೊಸದಾಗಿ ನ್ಯೂ ಏಜ್, ಜೆನ್ಜಿ, ಪಪರಾಜಿಸ್ ಅಂಡ್ ಆಲ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ದಿಸ್ ಫಿಲ್ಮ್. ಆ್ಯಂಡ್ ಇದೇ ರೀತಿಯಲ್ಲಿ ಒಂದು ಬೇರೆ ರೀತಿಯಾದ ಶ್ರಮ ಪಟ್ಟಾಗ, ಒಂದು ಬೇರೆ ರೀತಿಯಾದ ಎಫೆಕ್ಟ್ ಮಾಡಿದಾಗ we should always stand and support, and we've always been standing in support of each other, you know, because we've come from here to ಒಂದು ಮಟ್ಟಿಗೆ ಬಂದಿದ್ದೀವಿ ಅಂದ್ರೆ ಅದರಲ್ಲಿ ಎಲ್ಲರದ್ದು ಕಾಂಟ್ರಿಬ್ಯೂಷನ್ ಇದೆ. ಪ್ರತಿಯೊಬ್ಬರು ಪರ್ಸನಲ್ ಕೂತಿರೋರು ನನ್ನ ಜರ್ನಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಪಾರ್ಟ್ ಪ್ಲೇ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ತರುಣ್. we've done a fantastic film together, and ಆದಷ್ಟು ಬೇಗ me and Raj are also doing a film called Java. So I wish the whole team ಮನಸ್ಸಿಂದ ಎಲ್ರಿಗೂ ತುಂಬಾ ಒಳ್ಳೇದಾಗ್ಲಿ. ಆ್ಯಂಡ್ ನಗ್ನಗ್ತಾ ಇರಿ, ಹಬ್ಬಗಳು ಬರ್ತವೆ, ಎಲ್ರಿಗೂ ಹಬ್ಬ ಶುಭಾಶಯಗಳು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಎಲ್ಲ ನೋಡಿದಾಗ ಸಚಿನ್ ಸರ್ ಅವರ ಆಕ್ಟಿಂಗ್ ಗ್ರಾಫ್ ಬಗ್ಗೆ ತುಂಬಾ ಜನ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ. ಇಡೀ ತಂಡ ಒಂದು ಮರ್ಡರ್ ಮಿಸ್ಟ್ರಿ ಜೊತೆಗೆ ನಿಮ್ಗೂ ರಾಜವರ್ಧನ್ ಸರ್ಗೆ ಒಂದು ಪರ್ಸನಲ್ ಕನೆಕ್ಷನ್ ಇದೆ. ಅವ್ರು ಯಾವಾಗ್ಲೂ ಹೇಳ್ತಿರ್ತಾರೆ, ನನಗೆ ಸಿನಿಮಾ ಇಂಡಸ್ಟ್ರಿಗೆ ಬಾ, ನೀನು ಹೀರೋ ಆಗು ಅಂತ ಹೇಳ್ತಾ ಇದ್ದಿದೆ ತರುಣ್ ಸುಧೀರ್ ಸರ್ ಅಂತೇಳಿ. ಹಾಗಾಗಿ ಇವತ್ತು ಸಹ ನಿರ್ಮಾಪಕರು ಕೂಡ ಆಗಿದ್ದಾರೆ, ಕ್ರಿಯೇಟಿವ್ ಡೈರೆಕ್ಟರ್ ಆಗಿದ್ದಾರೆ. ಸೊ ಹಾಗಾಗಿ ನಮ್ಮ ಇಡೀ ತಂಡಕ್ಕೆ ನಿಮ್ಮ ಕಡೆಯಿಂದ ಬೆಸ್ಟ್ ವಿಶಸ್ ಸರ್. ಎಲ್ರಿಗೂ ನಮಸ್ಕಾರ. ಕಮಲ್ ಶ್ರೀದೇವಿ ತುಂಬಾ ಅದ್ಭುತವಾದ ಟೈಟ್ಲ್ ಫಸ್ಟ್ ಅಂಡ್ ಫಾರ್ಮೋಸ್ಟ್. ಯಾಕಂದ್ರೆ ತುಂಬಾ ಚೆನ್ನಾಗಿ ಅಟ್ರಾಕ್ಟ್ ಆಗುತ್ತೆ ನಮಗೆ. ನೀವು ನೋಡಿದ್ರೆ ಹಲವಾರು ಈ ತರ ಪೇರ್ಗಳು ತುಂಬಾ ಇಷ್ಟ ಆಗೋದು ನಮ್ಮ ಸಿನಿಮಾದಲ್ಲಿ. ಇವಾಗ ಹಿಂದಿನಲ್ಲಿ ಶಾರುಖ್ ಖಾನ್ ಕಾಜೋಲ್ ಅವ್ರದ್ದು ಪೇರ್ ಇಷ್ಟ ಆಗೋದು,
ಕಮಲ್ ಸರ್ ಶ್ರೀದೇವಿ ಅವ್ರದ್ದು ಇಷ್ಟ ಆಗೋದು. ಈಗ ಕನ್ನಡದಲ್ಲಿ ಬಂದ್ರೆ ದರ್ಶನ್ ಸರ್ ರಕ್ಷಿತಾ ಮೇಡಮ್ ಒಂದು ಪೇರ್ ಇಷ್ಟ ಆಗೋದು ನಮ್ಗೆ. ಅಂದ್ರೆ ಈ ಥರದ್ದೆಲ್ಲ ವಾವ್ ಅಂತ ಅನ್ಸೋ ಪೇರ್ಗಳು. ಸೊ ಆ ಥರದ ಒಂದು ಟೈಟಲ್ ತುಂಬಾ ಈಸಿಯಾಗಿ ಕನೆಕ್ಟ್ ಆಗುತ್ತೆ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಟೈಟಲ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನಾನು ರಾಜ್ ಬಗ್ಗೆ ಸಚಿನ್ ಬಗ್ಗೆ ಮಾತಾಡೋಕ್ಕೆ ನಾನು ಮುಂಚೆ ಫಸ್ಟ್ ನಾನು ಹೇಳ್ತೀನಿ, ಈ ಸಿನಿಮಾನ ನಾನು ನೋಡಿದ್ದೀನಿ. ನನಗೆ ಫಸ್ಟ್ ಕಾಪಿ ನಾನು ಈ ಸಿನಿಮಾನ ತೋರಿಸಿದ್ದಾರೆ ನನಗೆ. ಸೊ ನಾನು ಇಲ್ಲಿ ಏನು ಮಾತಾಡ್ತಾ ಇದ್ದೀನಿ ಅದಷ್ಟೂ ಹಿಂಗಿರಬಹುದು, ಹಿಂಗಾಗಲಿ ಅನ್ನೋದಲ್ಲ, ನಾನು ನೋಡಿರೋದಕ್ಕೆ ಮಾತಾಡ್ತಾ ಇದ್ದೀನಿ. ಈ ಸಿನಿಮಾ ಇಲ್ಲಿವರೆಗೂ ನಿಮಗೆ ಟೀಸರ್ಸ್ ಬಂದಿರ್ಬೋದು ಅಥವಾ ಒಂದು ಸಾಂಗ್ಸ್ ಬಂದಿರ್ಬೋದು, ನೀವೇನೊಂದು ಇಮ್ಯಾಜಿನೇಷನ್ ಮಾಡ್ತೀರಾ, ಓಕೆ ಹೊಸಬ್ರೆಲ್ಲ ಸೇರ್ಕೊಂಡು ಒಂದು ಪಿಕ್ಚರ್ ಮಾಡಿದ್ದಾರೆ ಅಥವಾ ಸಚಿನ್ ರಾಜ್ ಸೇರ್ಕೊಂಡು ಪ್ರೊಡಕ್ಷನ್ ಮಾಡಿ ಅವ್ರಿಗೆ ಒಂದು ಪಿಕ್ಚರ್ ಮಾಡ್ಕೊಂಡಿದ್ದಾರೆ ಅನ್ನೋದೇನಿದೆ, ಇದು ಖಂಡಿತವಾಗ್ಲೂ ಅಲ್ಲ. ಇದು ಒಂದು ಅದ್ಭುತವಾದ ಕತೆಗೆ ಅವ್ರುಗಳು ಬಂಡವಾಳ ಹಾಕಿದ್ದಾರೆ. ಈ ಕತೆ ಇವ್ರು ಮಾಡಿರ್ಲಿಲ್ಲ, ಬೇರೆ ಯಾರೇ ಮಾಡಿದ್ರು ಈ ಸಿನಿಮಾ ತುಂಬಾ ಚೆನ್ನಾಗಿರೋದು ಇವತ್ತು. ಅಂಥದ್ರಲ್ಲಿ ದೇ ಆರ್ ಲಕ್ಕಿ ದಟ್ ಸುನಿಲ್ ಅಂತ ಒಬ್ಬ ಡೈರೆಕ್ಟರ್ ಅವ್ರಿಗೆ ಸಿಕ್ಕಿ ಈ ತರದೊಂದು ಕಥೆನ ಅವ್ರಿಗೆ ಪಿಚ್ ಮಾಡಿರೋದಕ್ಕೆ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ತುಂಬಾ ಅದ್ಭುತವಾದ ಸಿನಿಮಾ. ನನಗೆ ಸಚಿನ್ ಕರೆದ್ರು ಈ ಸಿನಿಮಾ ಒಂದ್ಸತಿ ನೋಡ್ ಬನ್ನಿ ಅಂತ. ನಾನು ಓದ್ಬೇಕಾದ್ರೆ ತುಂಬಾ ಲೋ ಎಕ್ಸ್ಪೆಕ್ಟೇಷನ್, ಓಲಿ ಬಿಡಿ ಮಿನಿಸ್ಟ್ರು ಮಗ ಚೆನ್ನಾಗಿ ಮಾಡ್ಕೊಂಡಿರ್ತಾರೆ, ಕಾರು ಗೀರು ಎಲ್ಲ ಬರುತ್ತೆ ಅಂತ ಫುಲ್ ರಿಚ್ ಆಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇಷನ್ ಹೊರಗಡೆ ಹೋದೆ. ಸಿನಿಮಾ ಶುರುವಾದ 5 ನಿಮಿಷಕ್ಕೆ ನನ್ನ ಏನ್ ಎಕ್ಸ್ಪೆಕ್ಟೇಷನ್ ಇತ್ತು ಅದೆಲ್ಲ ಸುಳ್ಳು ಅಂತ ಮಾಡ್ತು. ಯಾಕೆ ಅಂತಂದ್ರೆ ಸಚಿನ್ ಒಂದು ಇಂಟ್ರಡಕ್ಷನ್ ಇದೆ ಸಿನಿಮಾದಲ್ಲಿ, ಅದನ್ನ ನಾನು ಹೇಳ್ಬೋದು. ಯಾಕಂತಂದ್ರೆ ಸಿನಿಮಾ ಬಂದು 5 ನಿಮಿಷಕ್ಕೆ ಒಂದು ಇಂಟ್ರಡಕ್ಷನ್ ಆಗುತ್ತೆ. ಸೊ ಅದೊಂದು ನಾನು ಹೇಳ್ತೀನಿ. ನಾನು ಎಕ್ಸ್ಪೆಕ್ಟ್ ಮಾಡಿದೆ ಸಚಿನ್ ಇಂಟ್ರಡಕ್ಷನ್ ಒಂದು 5 ಟಿಕೆಟಲ್ಲಿ ಬರ್ಬೋದೇನೋ, ಏನೋ ಒಂದು ಸ್ಲೋ ಮೋಷನ್ ಕೂದಲಿಗೆ ಇಲ್ಲಿ ಅನ್ಕೊಂಡು ಗ್ಲಾಸಲ್ಲಿ ಹಾಕೊಂಡು ಒಂದು ತರ್ಬೋದು ಅಂತ. ಖಂಡಿತವಾಗ್ಲೂ ಇಲ್ಲ. ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಚಡ್ಡಿ ಮೇಲೆ ಕೂತಿರ್ತಾನೆ, ಪೊಲೀಸ್ ಹೊಡಿತಾ ಇರ್ತಾರೆ, ಅಲ್ಲಿಂದ ಒಂದು ಇಂಟ್ರಡಕ್ಷನ್ ಆಗುತ್ತೆ. ಅಂದ್ರೆ ಅದು ತೋರಿಸುತ್ತೆ ಹೌ ಡೆಡಿಕೇಟೆಡ್ ಹಿ ವಾಸ್ ಟು ದ ಸ್ಕ್ರಿಪ್ಟ್ ಅಂತ ಅಂದ್ಬಿಟ್ಟು. ಆ ಸ್ಕ್ರಿಪ್ಟ್ ಬಿಟ್ಟು ಬೇರೆ ಏನು ಆ ಕಡೆ ಅಲ್ಲಾರ್ದಂಗೆ ಈ ಸಿನಿಮಾನ ಮಾಡಿದ್ದಾರೆ. ಅಲ್ಲಿಂದನೇ ಸಿನಿಮಾ ಗೆಲ್ತಾ ಹೋಗುತ್ತೆ. ಅದ್ಭುತವಾದ ಒಂದು ಸ್ಕ್ರೀನ್ ಪ್ಲೇ, ತುಂಬಾ ಎಂಗ್ರೂಜಿಂಗ್ ಸ್ಕ್ರೀನ್ ಪ್ಲೇ ಇದೆ. ಒಂದು ಚಿಕ್ಕ ಥ್ರಿಲ್ಲರ್ ಹೋಗುತ್ತೆ, ಹ್ಯೂಮರ್ ಹೋಗುತ್ತೆ. ರಮೇಶ್ ಇಂದ್ರ ಸರ್ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಇಡೀ ಸಿನಿಮಾ. ಅವ್ರು ಇಲ್ಲಿವರೆಗೂ ನಾವು ಅವ್ರನ್ನ ಸಪ್ತಸಾಗರ ಆಚೆನೋ ಬೇರೆ ಎಲ್ಲ ಫಿಲಮ್ ಅಲ್ಲಿ ಬೇರೆ ತರ ನೋಡಿದೀವಿ. ಇಲ್ಲಿ ತುಂಬಾ ಯೂನಿಕ್ ಆಗಿ ಮಾಡಿದ್ದಾರೆ, ಒಂದು ಬ್ಯೂಟಿಫುಲ್ ಹ್ಯೂಮರ್ ಕ್ಯಾರಿ ಮಾಡಿದ್ದಾರೆ. ಆಲ್ಸೋ ಕಿಶೋರ್ ಸರ್ ಆಗಿರ್ಬೋದು, ಕಿಶೋರ್ ಸರ್ ಕಾಪ್ ರೋಲ್ ಅಲ್ಲಿ ತುಂಬಾ ಇಷ್ಟಪಡ್ತೀವಿ. ಇದ್ರಲ್ಲಿ ಅಗೇನ್ ಆ ತರದ ಒಂದು ಕಾಪ್ ರೋಲ್. ಅದು ಬಿಟ್ಟು ನೀವು ಇಲ್ಲಿ ನೋಡುವಂತ ಅಷ್ಟು ಜನ ತುಂಬಾ ಇಂಪಾರ್ಟೆಂಟ್. ಅದು ಮಿತ್ರವರಾಗಿರ್ಲಿ, ಪ್ರವೀಣ್ ಆಗಿರ್ಲಿ, ರಘು ಅವರಾಗಿರ್ಲಿ, ಎವ್ರಿ ಒನ್ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ. ಸಚಿನ್ ಎಷ್ಟು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೋ ಅಷ್ಟೇ ಇಂಪಾರ್ಟೆಂಟ್ ರೋಲ್ ಉಮೇಶ್ ಅಣ್ಣನಿಂದ ಹಿಡಿದು ಇವ್ರ ತನಕ ಪ್ಲೇ ಮಾಡಿದ್ದಾರೆ. ಇನ್ನು ಸಿನಿಮಾ ನೋಡೋದಕ್ಕೆ ನನಗೆ ಗೊತ್ತು. ಬಟ್ ಇವ್ರಿಷ್ಟು ಜನ ಒಂದ್ ಕಡೆ, 2 ಕ್ಯಾರೆಕ್ಟರ್ ತುಂಬಾ ಚಾಲೆಂಜಿಂಗ್ ಇತ್ತು. ತುಂಬಾ ದೊಡ್ಡ ಅಪ್ರಿಸಿಯೇಷನ್ ಸಿಗ್ಬೇಕು. ನಾನು ಪಿಕ್ಚರ್ ನೋಡೋದು ಕೇಳ್ತಾ ಇದ್ದೀನಿ. ತುಂಬಾ ದೊಡ್ಡ ಅಪ್ರಿಸಿಯೇಷನ್ ಸಿಗ್ಬೇಕಾದ್ರೆ 2 ಕ್ಯಾರೆಕ್ಟರ್ ಅಂದ್ರೆ ಒಂದು ಸಂಗೀತ ಅವ್ರು ಮಾಡಿದ್ದಾರೆ, ಒಂದು ಅಕ್ಷತಾ ಅವ್ರು ಮಾಡಿದ್ದಾರೆ. ನಾಟ್ ಅಟ್ ಆಲ್ ಈಸಿ. ನೀವು ಒಪ್ಕೊಂಡಿರೋ ಕ್ಯಾರೆಕ್ಟರ್, ನೀವು ಪೋರ್ಟ್ರೇ ಮಾಡಿರೋ ಕ್ಯಾರೆಕ್ಟರ್, ಇಟ್ ಈಸ್ ನಾಟ್ ಅಟ್ ಆಲ್ ಈಸಿ. ಟ್ರಸ್ಟ್ ಮೀ. ನಾನೇ ಒಬ್ಬ ಪ್ರೊಡ್ಯೂಸರ್ ಆಗಿ, ಒಬ್ಬ ಡೈರೆಕ್ಟರ್ ಆಗಿ ಇದನ್ನ ಆಕ್ಟರ್ಸ್ ಗಳಿಗೆ ಕನ್ವಿನ್ಸ್ ಮಾಡಬೇಕು ಅಂದ್ರೆ ಇಟ್ ಈಸ್ ನಾಟ್ ಅಟ್ ಆಲ್ ಈಸಿ. ನಿಮ್ಮಿಬ್ಬರಿಗೂ ತುಂಬಾ ಧೈರ್ಯ ಇದೆ, ಅದಕ್ಕೆ ಈ ತರ ಒಂದು ಸ್ಕ್ರಿಪ್ಟ್ ಒಪ್ಕೊಂಡಿದ್ದೀರಾ. ಐ ಥಿಂಕ್ ದಿಸ್ ಫಿಲಮ್ ವಿಲ್ ಗಿವ್ ಯು ಆಲ್ ದ ಡ್ಯೂಸ್ ಯು ರಿಕ್ವೈರ್. ಸೊ ಗುಡ್ ಲಕ್. ತುಂಬಾ ಅದ್ಭುತವಾಗಿ ಮಾಡಿದ್ದೀರಾ. ಅಂಡ್ ಟೆಕ್ನಿಕಲಿ ಆಲ್ಸೋ ಸುನಿಲ್, ನಮ್ಮ ಡೈರೆಕ್ಟರ್ ಸುನಿಲ್ ಏನಿದ್ದಾರೆ ತುಂಬಾ ಚೆನ್ನಾಗಿ ಹೊಸ ಕೀರ್ತನ್ ಅವರು ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, DOP ಆಗಿರ್ಬೋದು, ಎಲ್ಲಾನು ತುಂಬಾ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಅಂದ್ರೆ ಓವರ್ ಆಲ್ ಎಡಿಟಿಂಗ್ ಇರ್ಬೋದು, ಎಲ್ಲಾನು ತುಂಬಾ ಹಿಡಿದಿಡುತ್ತೆ ಸಿನಿಮಾದಲ್ಲಿ. ಸೊ ಹಾಗಾಗಿ ಈ ಸಿನಿಮಾ ತುಂಬಾ ಚೆನ್ನಾಗಿ ಆಗುತ್ತೆ ಅನ್ನೋದು ಒಂದು ನಂಬಿಕೆ ನನಗಿದೆ. ಅಂಡ್ ಅವಾಗ ಅಧ್ಯಕ್ಷ ಹೇಳ್ತಾ ಇದ್ರು 200 ರೂಪಾಯಿ ಇವಾಗ ಬಂದ್ಬಿಡ್ತು, ಎಲ್ಲಾನು ಚೆನ್ನಾಗಾಯ್ತು ಅಂತ. ಖಂಡಿತವಾಗ್ಲೂ ಬಹಳ ಖುಷಿ ಇದೆ. 200 ರೂಪೀಸ್ ಟಿಕೆಟ್ ಕ್ಯಾಪಿಂಗ್ ಬಂದಿದ್ದು. ಅದ್ರಲ್ಲಿ ಒಂದು ಉದ್ದೇಶ ಇದೇನು ಅಂದ್ರೆ ಕನ್ನಡ ಸಿನಿಮಾಗಳಿಗೂ ಶೋಸ್ ಕೊಡಬೇಕು. ಮೊದಲಾದ್ರೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಶೇರ್ ಜಾಸ್ತಿ ಬರುತ್ತೆ ಅನ್ನೋದಕ್ಕೋಸ್ಕರ ಅದರ್ ಲ್ಯಾಂಗ್ವೇಜ್ ಕೊಡ್ತಾ ಇದ್ರು. ಈ ಕನ್ನಡ ಸಿನಿಮಾಗೂ ಈಕ್ವಲ್ ಆಗುತ್ತೆ ಶೇರ್ ಸಿಗ್ಬೇಕು ಅಂತ. ಇದ್ರ ಮೀರಿ ನಂದು ಜನರ ಹತ್ರ ಒಂದೇ ಒಂದು ಪ್ರಾರ್ಥನೆ, ಎಲ್ಲ ಸಿನಿಮಾಗೂ 200 ರೂಪಾಯಿ ಆಗೋಗಿದೆ. ಕನ್ನಡ ಸಿನಿಮಾ ಏನ್ ಪಕ್ಕ ತೆಲುಗು ಸಿನಿಮಾ ನೋಡ್ಬಿಡೋಣ, ಅದೇ ದುಡ್ಡಿಗೆ ಇಂಗ್ಲಿಷ್ ಸಿನಿಮಾ ನೋಡ್ಬಿಡೋಣ ಅಂತ ದಯವಿಟ್ಟು ಆ ಮನಸ್ಥಿತಿಗೆ ಹೋಗ್ಬೇಡಿ. ಆ 200 ರೂಪಾಯಿ ಮಾಡಿರೋದು ಕನ್ನಡ ಸಿನಿಮಾಗಳನ್ನ ನೋಡ್ಲಿ ಅಂತ ಅಂದ್ಬಿಟ್ಟು ಅಂತ. ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ನೋಡ್ರಿ. ಯಾಕೆ ಅಂತಂದ್ರೆ ನಾನೇ ಒಂದು ಸಿನಿಮಾ ಇವತ್ತಾನು ಮಾಡಿದ್ದೀನಿ, ಪ್ರೊಡ್ಯೂಸ್ ಮಾಡಿದ್ದೀನಿ. 7 ಮಲೆ ಅಂತ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ. ನನಗೆ ಗೊತ್ತು, ನನಗೆ ಅಲ್ಲಿ ತಮಿಳಿಂದ ಫೋನ್ ಮಾಡ್ತಾರೆ, ತೆಲುಗುವಿಂದ ಫೋನ್ ಮಾಡ್ತಾರೆ, ಸರ್ ಅಷ್ಟು ಚೆನ್ನಾಗಿದೆ ಅಂತ ನಿಮ್ದು ರಿಪೋರ್ಟ್, ಇಷ್ಟು ಚೆನ್ನಾಗಿದೆ ಅಂತ ರಿಪೋರ್ಟ್ ಅಂತ. ಇದು ಚೆನ್ನಾಗಾಗ್ತಿದೆ, ಖಂಡಿತವಾಗಿ ಆಗ್ತಿದೆ. ಆದ್ರೆ ಇದೇ ಸಿನಿಮಾ ಬೇರೆ ಭಾಷೆ ಬರ್ಬೇಕಾಗಿತ್ತು ಸರ್, ಹಂಗಾಗೋದು ಹಿಂಗಾಗೋದು ಅಂತ ನನಗೆ ಹೇಳ್ತಿರ್ತಾರೆ. ಸೊ ಆ ಕಂಪ್ಲೇಂಟ್ಸ್ ಮುಂದೆ ಬರುವಂತ ಸಿನಿಮಾಗಳಿಗೆ ಆಗ್ದೇನೆ ಕನ್ನಡದವರು ನಾವೆಲ್ಲಾ ಸಿನಿಮಾಗಳನ್ನು ಒಳ್ಳೆ ಅಂದ್ರೆ ಏನಂದ್ರೆ ಅಭ್ಯಾಸ ಮಾಡ್ಕೋಬೇಕು. ಸಿನಿಮಾಗಳಿಗೆ ಹೋಗೋದನ್ನ ಅಭ್ಯಾಸ ಮಾಡ್ಕೊಂಡ್ರೆ ಆಟೋಮೆಟಿಕ್ಲಿ ಸಿನಿಮಾ ಇಷ್ಟ ಆಗ್ತಾ ಹೋಗುತ್ತೆ. ನಾವು ಸಿನಿಮಾನ ಪ್ರೇಕ್ಷಕರಾಗಿ ತುಂಬಾ ಪ್ರೀತಿಯಿಂದ ನೋಡಿ ಸಿನಿಮಾನ ಎಂಟರ್ಟೈನ್ಮೆಂಟ್ ಅಷ್ಟೇ ನೋಡಿ ಆಚೆ ಬರ್ಬೇಕೆ ಹೊರತು ನಾವೆಲ್ಲರೂ ಕ್ರಿಟಿಕ್ಸ್ ತರ ಕುತ್ಕೊಂಡು ಇವನೇನ್ ತಪ್ಪು ಮಾಡಿದ್ದಾನೆ, ಇಲ್ಲೇನೋ ಮಿಸ್ಟೇಕ್ ಆಗಿದೆ,
ಅನ್ನೋದನ್ನ ಮೀರಿ ಸಿನಿಮಾ ಎಂಟರ್ಟೈನ್ಮೆಂಟ್ ತರ ನೋಡಿದ್ರೆ ಖಂಡಿತವಾಗ್ಲೂ ಎಲ್ಲಾ ಸಿನಿಮಾಗಳು ಅದರಲ್ಲಿ ಒಂದು ಹಿಡಿತ ಸಿಗುತ್ತೆ, ಒಂದು ಇಷ್ಟ ಆಗುತ್ತೆ ಎಲ್ಲರಿಗೂ. ಸೊ 200 ರೂಪಾಯಿ ಏನು ಅಧ್ಯಕ್ಷರು ಎಲ್ಲ ಹೋರಾಟ ಮಾಡಿ ಇದಾಗಿದೆ, ಅದು ಒಳ್ಳೇದಕ್ಕೆ ಯೂಸ್ ಆಗಲಿ ಅಂತ ಒಂದು ನಾನು ಕೇಳ್ಕೊತೀನಿ. ಅಂಡ್ ಸಚಿನ್ ಅಫ್ಕೋರ್ಸ್ ನಾನು ಹೇಳ್ದಂಗೆ ಈಸ್ ವೆರಿ ಟ್ಯಾಲೆಂಟೆಡ್ ಪರ್ಸನ್. ಯಾವಾಗ್ಲೂ ಅವ್ರದ್ದೊಂದು ಸಾಂಗ್ ನಮ್ಗೆ ತುಂಬಾ ಇಷ್ಟ, ಹ್ಯಾಪಿ ಬರ್ಡೇ ಸಿನಿಮಾದು ಹೋಗುಮೆ ಅಂತ. ಅದು ನಾನು ಹೇಳಿದ್ರೆ ಅದು ತುಂಬಾ ಎಕ್ಸಾಜರೇಟ್ ಆಗುತ್ತೆ, ಬಟ್ ಆನೆಸ್ಟ್ಲಿ ಹೇಳ್ತೀನಿ ಕೇಳಿ. ನಾನೊಂದ್ಸತಿ ನಾನು ದರ್ಶನ್ ಸರ್ ಅವ್ರ ಕಾರಲ್ಲಿ ಬೆಂಗಳೂರಿನ ಮೈಸೂರು ಹೋಗ್ತಾ ಇದ್ರೆ, ನೀವು ನಂಬಲ್ಲ, ಬೆಂಗಳೂರಿಂದ ಮೈಸೂರಿಗೆ ಹೋಗೋ ತನಕ ದರ್ಶನ್ ಸರ್ ಪ್ಲೇ ಮಾಡಿದ ಅದೊಂದೇ ಸಾಂಗ್ 12 ಸತಿ ಅದೊಂದೇ ಸಾಂಗ್ ಪ್ಲೇ ಮಾಡಿದ್ರು ಅವರು. ಅಷ್ಟು ಇಷ್ಟ ಆಯಿತು, ಅಷ್ಟು ಚೆನ್ನಾಗದು, ಎಲ್ಲರಿಗೂ ಇಷ್ಟ ಆಗಿದ್ದು ಸಾಂಗ್ ಅದು. ಸೊ ಯಾವಾಗಲೂ ಆ ಥರದೊಂದು ಟ್ಯಾಲೆಂಟ್ ಸಚಿನ್ ಈ ಸಿನಿಮಾ ಮುಖಾಂತರನು ವೆರಿ ಪ್ರಾಮಿಸಿಂಗ್ ಆಕ್ಟರ್ ಆಗ್ತಾರೆ, ಸ್ಟಾರ್ ಆಗ್ತಾರೆ, ಇನ್ನೊಂದು ಆಗ್ತಾರೆ ನನಗೆ ಗೊತ್ತಿಲ್ಲ, ಬಟ್ ವೆರಿ ಪ್ರಾಮಿಸಿಂಗ್ ಆಕ್ಟರ್ ಅಂತೂ ಸಚಿನ್ ಆಗ್ತಾರೆ ಅಂತ ನಂಬಿಕೆ ನನಗಿದೆ. ಸೊ ಗುಡ್ ಲಕ್ ಸಚಿನ್. ಅಂಡ್ ಫೈನಲಿ ಮೈ ಬ್ರದರ್ ರಾಜವರ್ಧನ್, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ನೀವು ಏನಕ್ಕೆ ನಾನು ಸಚಿನ್ ರಾಜ್ನ ಇಲ್ಲಿ ವೇದಿಕೆ ಮೇಲೆ ಕರೆದೆ ಅಂತಂದ್ರೆ, ಒಂದು 10 years ಬ್ಯಾಕ್ ನನ್ನ ಒಂದು ಜರ್ನಿ. ಅವ್ರ ತಂದೆ ಡಿಗ್ರಿ ನಾಗರಾಜ್ ಅವರು, ನಮ್ಮ ತಂದೆ ಅಣ್ಣ ತಮ್ಮ ಇದ್ದಂಗೆ ಯಾವಾಗಲೂ. ಅದು ಇವತ್ತಿಗೂ ಅವ್ರ ಮನೆ ನಮ್ಮ ಮನೆ ಅಷ್ಟು ಬಾಂಧವ್ಯ ಇದೆ. ಅವ್ರು ನಮ್ಮ ಏರಿಯಾದಲ್ಲೇ ಇದ್ದಂಥವನು. ಯಾವಾಗ ಒಂದ್ಸತಿ ನಮ್ಮ ಮನೆ ಹತ್ರ ಇದ್ದಾಗ ಇವ್ನು ಬಂದಿದ್ದ, ಏನ್ ಮಾಡ್ತಿದ್ಯೋ, ಏನ್ ಮಾಡ್ಬೇಕು ಅಂತಿದ್ಯೋ ನೀನು ಅಂತಂದ್ರೆ, ಅಣ್ಣ ನಾನೇನೋ ಬಿಸ್ನೆಸ್ ಮಾಡ್ಬೇಕು ಅಂತಿದ್ದೀನಿ ಅಣ್ಣ, ಏನೋ ಕಾಫಿ ಶಾಪ್ ಹಾಕ್ತೀನಿ ಅಣ್ಣ, ಇನ್ನೊಂದೇನೋ ಹಾಕ್ತೀನಿ ಅಣ್ಣ ಅಂತಂದ. ಯಾಕೋ ಯಾವ ಖುಷಿಗೆ ಆಗ್ತಾ ಇದೆಯಾ ಅದನ್ನ ಅಂತಂದೆ. ಇಲ್ಲ ಅಣ್ಣ ನನಗೇನು ಇಂಟ್ರೆಸ್ಟ್ ಇಲ್ಲ ಅಂತ. ಅದೆಲ್ಲ ಬಿಡು, ಸ್ವಲ್ಪ ಅವಾಗ ನನ್ನ ತರ ಇದ್ದ ಪರ್ಸನಾಲಿಟಿ. ಸೊ ಅದಕ್ಕೆ ಬೇಡ ಮಗನೆ, ಸ್ವಲ್ಪ ನಿನ್ ವೆಯ್ಟ್ ರಿಡ್ಯೂಸ್ ಮಾಡಿ ಫಿಟ್ ಆಗು, ಒಳ್ಳೆ ಹೈಟ್, ಒಳ್ಳೆ ಪರ್ಸನಾಲಿಟಿ ಇದೆ. ಅದೆಲ್ಲದಕ್ಕೂ ಮೀರಿ ಒಬ್ಬ ಪೋಷಕ ಕಲಾವಿದನ ಹೆಸರನ್ನ ಅಲ್ಲಿಗೆ ನಿಲ್ಲಿಸಬಾರ್ದು, ಅದು ಕಂಟಿನ್ಯೂ ಆಗಬೇಕು ಮಗನೆ. ಇವತ್ತು ಅವನ ಹೆಸರು ಅವ್ರ ತಂದೆ ಇವನ ಹೆಸರು ಎಷ್ಟು ಬಂದ್ರು ಕಂಟಿನ್ಯೂಷನ್ ತಂದೆ ಹೆಸರು ಹೋಗುತ್ತೆ. ನನ್ಗೆ ಎಲ್ಲೋದ್ರು ತರುಣ್ ಸುಧೀರ್ ಅಂತ ಅಂದಾಗ ಅವ್ರ ಹೆಸರು ಜೊತೆಗೆ ಟ್ರಾವೆಲ್ ಆಗ್ತಾ ಹೋಗುತ್ತೆ. ಅದೇ ನಮ್ಮ ಇಂಟೆನ್ಷನ್ ಇರೋದು. ಆ ತರ ಸಿನಿಮಾನೇ ಇಂಟ್ರೆಸ್ಟ್ ಇಲ್ದಿರೋ ಒಬ್ಬ ಹುಡುಗ 10 ವರ್ಷದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಆಕ್ಟರ್ ಆಗಿ ಹೆಸರು ಮಾಡಿ ಇವತ್ತೊಂದು ಪ್ರೊಡಕ್ಷನ್ ಮಾಡಿದಾನೆ, ನನಗೆ ಬಹಳ ಖುಷಿ ಆಗ್ತಾ ಇದೆ. ಅಂದ್ರೆ ಇವತ್ತು ಅವನು ಯಾಕೆ ಎಲ್ಲ ಪೋಷಕ ಕಲಾವಿದರನ್ನ ಕರೆಸಿ ಸ್ಟೇಜ್ ಮೇಲೆ ಕೂರಿಸಿ ಗೌರವ ಕೊಟ್ಟ ಅಂತಂದ್ರೆ, ಅವನಿಗೆ ಆ ಪೇನ್ ಗೊತ್ತು, ನಮ್ಗೆಲ್ಲಾ ಪೇನ್ ಗೊತ್ತು. ನಮ್ಮ ತಂದೆ ಇವ್ರ ತಂದೆ ಎಲ್ಲರೂ ಪೋಷಕ ಕಲಾವಿದರು. ಸೊ ಎಲ್ಲಾರ್ದು ಆ ಪೇನು, ಆ ಸ್ಟ್ರಗಲ್, ಅವ್ರ ಅಚೀವ್ಮೆಂಟ್ಸ್ ಗಳನ್ನ ನೋಡಿರ್ತೀವಲ್ಲ, ಎಲ್ಲ ಅವ್ರಿಗೆ ಸಿಗ್ಬೇಕಾದಂತ ಅಷ್ಟು ರೆಸ್ಪೆಕ್ಟ್ ಸಿಕ್ಕಿಲ್ವೇನೋ ಅಂತ ನಮ್ಮಲ್ಲಿ ಒಂದು ಕೊಡುಗೆ ಇರುತ್ತೆ. ಹಾಗಾಗಿ ಇಂಥ ವೇದಿಕೆಗಳಲ್ಲಿ ಇವ್ರು ನೆನಪಿಸ್ತಾನೆ. ಇವರೆಲ್ಲರ ಆಶೀರ್ವಾದ ನಿಮ್ಮ ಮೇಲೆ ಇದೆ ರಾಜ್. ಈ ತರ ಇನ್ನೂ ಹಲವಾರು ಸಿನಿಮಾಗಳು ಪ್ರೊಡಕ್ಷನ್ ಮಾಡೋತರಾಗ್ಲಿ, ಅಷ್ಟೊಂದು ಜನ ಕೆಲಸ ಸಿಗೋತರಾಗ್ಲಿ. ನಾವೆಲ್ಲ ಡ್ರಾಮಾ ಕಂಪನಿ ನಡೆಸಿರೋಂಥವ್ರು, ಅಲ್ಲೂ ಒಂದಷ್ಟು ಜನ ಕೆಲಸ ಆಗ್ತಿತ್ತು. ಹಂಗೆ ಸಿನಿಮಾ ಇನ್ನೂ ದೊಡ್ಡದು. ಸೊ ನಿನ್ನ ಕಂಪನಿ, ನಿನ್ನ ಜೊತೆಗೆ ಸಚಿನ್ ಇದ್ದಾನೆ. ಸೊ ಒಳ್ಳೇದಾಗ್ಲಿ ಅಂತ ಕೇಳ್ತೀನಿ. ಅಂಡ್ ಕಮಲ್ ಶ್ರೀದೇವಿಗೆ ನನ್ನ ಕಡೆಯಿಂದ ಆಲ್ ದಿ ವೆರಿ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು ಗೈಸ್. ತರುಣ್ ಸುಧೀರ್ ಸರ್. ಎಸ್ ಸಚಿನ್ ಅವರೇ ಪ್ಲೀಸ್. ತರುಣ್ ಬಂದು ಇಷ್ಟೆಲ್ಲ ಮಾತಾಡಕ್ಕೆ ಅವ್ರ ಪ್ರೀತಿ, ನಮ್ಮಲ್ಲಿಟ್ಟಿರೋ ಪ್ರೀತಿನೇ ಕಾರಣ. ರಾಗಿಣಿ ಅವರು ಕೂಡ ಅಷ್ಟೇ ಪ್ರೀತಿಯಿಂದ ನಮಗೋಸ್ಕರ ನಮ್ಮ ತಂಡಕ್ಕೆ ದೇವಣಿಂದ ಸಪೋರ್ಟ್ ಮಾಡಿದ್ದಾರೆ. ಫಸ್ಟ್ ತರುಣನ ಬಗ್ಗೆ ಹೇಳ್ತೀನಿ. ಫಿಲಮ್ ನೋಡಿ ಅಂತ ಕರೆದಾಗ ಅವ್ರೇನು ಬರಬೇಕಾಗಿರ್ಲಿಲ್ಲ, ನಾನು ನನ್ನ ಫಿಲಮಲ್ಲಿ ಬ್ಯುಸಿ ಇದ್ದೀನಿ ಅಂತ ಅನ್ಬೋದಿತ್ತು. ಬಟ್ ಅವತ್ತು ಬಂದು ಫಿಲಮ್ ನೋಡಿ ನಮಗೆ ಮುಕ್ತವಾಗಿ ಅದ್ರ ಬಗ್ಗೆ ಅಪ್ರಿಷಿಯೇಟ್ ಮಾಡಿ ಹೇಳಿದ್ರು ಏನೇನು ಸಣ್ಣ ಪುಟ್ಟ ಚೇಂಜಸ್ ಮಾಡಬೇಕು ಅಂತ. ಅದಕ್ಕೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆಯೇ ಇವತ್ತು ಕೂಡ ಅವ್ರ ಸಿನಿಮಾ ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ. ಅವ್ರು ಬೇರೆ ಪ್ರೋಗ್ರಾಮ್ ಇತ್ತು, ಉಡುಪಿಗೆ ಹೋಗ್ಬೇಕಿತ್ತು, ಕ್ಯಾನ್ಸಲ್ ಮಾಡಿ ನಮಗೋಸ್ಕರ ಇಲ್ಲಿ ಬಂದರು. ಒಂದೇ ಒಂದು ಫೋನ್ ಕಾಲ್ಗೆ. ಅದು ಅವ್ರು ಅವತ್ತಿಂದನೂ ಅಷ್ಟೇ ಪ್ರೀತಿ ಇಟ್ಟಿದ್ದಾರೆ. ಇವತ್ತು ನನ್ನ ಬಗ್ಗೆ ಆಸ್ ಅನ್ ಆಕ್ಟರ್ ಅಷ್ಟೇ ಹೇಳಿದ್ರೆ ಅದು ತುಂಬ ಖುಷಿ ಕೊಡ್ತು. ಒಬ್ಬ ಡೈರೆಕ್ಟರ್ ಕೈಯಿಂದ ಆ ಮಾತು ಕೇಳೋದು ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು. ದೇವರಿಂದನೂ ಸಪೋರ್ಟ್ ಮಾಡ್ಕೊಂಬಂದಿದ್ದಾರೆ. ಈಗ ನಿನ್ನೆ ಒಂದು ವಿಡಿಯೋ ನಮಗೋಸ್ಕರ ಜನ ಇಲ್ಲಿ ಸೇರಿ ನಾನು ಬರ್ತಾ ಇದ್ದೀನಿ ಅಂದರು. ಮತ್ತೆ ಇವತ್ತು ಬೆಳಗ್ಗೆ ಅದನ್ನು ಮಾಡಿದ್ರು. ನಾವೇ ಅಷ್ಟು ಎಫರ್ಟ್ ಹಾಕಿದ್ವೋ ಏನೋ ಗೊತ್ತಿಲ್ಲ, ಅವರ ಎಫರ್ಟ್ ಹಾಕಿದ್ದಾರೆ, ಅದಕ್ಕೆ ಥ್ಯಾಂಕ್ಸ್. ಹಾಗೇನೆ ನಮ್ಮ ಇಡೀ ಸಿನಿಮಾಗೆ ಡೇ 1 ಇಂದ ಆನೆಸ್ಟ್ ಆಗಿ ಇವರಿಬ್ರು ನಮಗೆ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದಾರೆ. ಅದಕ್ಕೆ ಸದಾ ಚಿರುಣಿ ಆಗಿರ್ತೀವಿ. ಇನ್ನು ರಾಜ್ ಹೇಳ್ತಾರೆ. ಥ್ಯಾಂಕ್ ಯು. ನಮಗೆ ಈ ತರ ಪ್ರೀ ರಿಲೀಸ್ ಇವೆಂಟ್ ಮಾಡ್ತಿದೀವಿ, ಯಾರನ್ನ ಗೆಸ್ಟ್ ಕರೆಯೋದು ಅನ್ನೋದು ತುಂಬಾ ದೊಡ್ಡ ಕನ್ಫ್ಯೂಷನ್. ಯಾರು ಕರೆದ್ರೆ ನಮಗೆ ಒಳ್ಳೇದಾಗಬೇಕು, ಮನಸ್ಫೂರ್ತಿಯಾಗಿ ಅರಸ್ಬೇಕು, ಅಂಡ್ ತುಂಬಾ ಮನಸ್ಸಿಗೆ ಹತ್ರ ಆಗಿರೋರ್ನ ಕರೆಸ್ಬೇಕು. 10 years ಬ್ಯಾಕ್ ನಾನು ಏನು ಮಾಡ್ತೀನಿ ನನ್ನ ಲೈಫಲ್ಲಿ ಏನದು ಗೊತ್ತಿಲ್ಲ. ಎಜುಕೇಶನ್ ಜಸ್ಟ್ ಕಂಪ್ಲೀಟ್ ಆಗಿತ್ತು. ಚಿನ್ನಣ್ಣ, ಪುಟ್ಟಣ್ಣ ಅಂದರೆ ನಂದಕಿಶೋರು, ಚಿನ್ನಣ್ಣ ಅಂದರೆ ತರುಣ್ ಸುಧೀರು. ಒಂದಿನ ಅವ್ರನ್ನ ಕರೆಸ್ಬಿಟ್ಟು ಹೊಟ್ಟೆ ತುಂಬ ಟಿಫನ್ ಕೊಟ್ಟು ಅಣ್ಣ ತಮ್ಮ ಸೋಫಾ ಮೇಲೆ ಕೂತ್ಕೊಂಡು 1 hour ಬೈತಾರೆ ನನಗೆ, ಏನು ಮಾಡ್ತಿದ್ಯಾ ನೀನು ಲೈಫಲ್ಲಿ, ಏನು ಮಾಡ್ತಿದ್ಯಾ ನೀನು ಅಂತ. ಅಲ್ಲಿವರೆಗೂ ಸಿನಿಮಾನೇ ಗೊತ್ತಿಲ್ಲದವನು ನಾನು, ಏನೂ ಗೊತ್ತಿಲ್ಲ ನನಗೆ.
ಇವ್ರ ಮಾತನ್ನ ಎಷ್ಟು ಸೀರಿಯಸ್ ಆಗಿ ತಗೊಂಡೆ ಅಂದ್ರೆ, ನನ್ನ ತಂದೆ ಹಾಸ್ಯ ಕಲಾವಿದರಾಗಿದ್ರು ಕೂಡ ನನಗೆ ಒಂದು ನೀನಾಸಂಗೆ ಹೋಗ್ಬೇಕು ಅದು ಇದು ಏನು ಗೊತ್ತಿಲ್ಲ. ಒಂದೇ ಒಂದು ನಿಮಿಷ ಏನೋ ಒಂದು ಸೀರಿಯಸ್ ಆಗಿ ಮಾತಾಡ್ತೀನಿ. ಒಂದೇ ಒಂದು ನಿಮಿಷ. ನಾನು ಬಾಸ್ ಬಗ್ಗೆ ಮಾತಾಡ್ತೀನಿ, 100% ಮಾತಾಡ್ತೀನಿ. ಮಾತಾಡಲಿಲ್ಲ ಅಂದರೆ ಈ ಸ್ಟೇಜ್ ಪೂರ್ಣನೇ ಆಗಲ್ಲ. ನನಗೆ ಜಿಮ್ಮಿಗೆ ಸೇರಿಸಿದ್ರು, ಆ್ಯಕ್ಟಿಂಗಿಗೆ ಸೇರಿಸಿದ್ರು, ಜಿಮ್ನಾಸ್ಟಿಕ್ ಸೇರಿಸಿದ್ರು. ಇವ್ರು ಹೇಳಿದ್ನ 2 years ಫ್ಯಾಕ್ಟ್ರಿ ವರ್ಕ್ ಮಾಡ್ದಂಗೆ ಮಾಡಿದ್ದೀನಿ, ನಾನ್ ಸ್ಟಾಪ್. ದೆನ್ ಅದಾದ ಮೇಲೆ ನನಗೆ ಒಂದು ಏನು ಅಂದರೆ, ಯಾವತ್ತೋ ಒಂದಿನ ತುಂಬ ಚೆನ್ನಾಗಾದ್ಮೇಲೆ ನಾನು ಅಣ್ಣನ ಮೀಟ್ ಮಾಡಬೇಕು, ಆಮೇಲೆ ಒಂದು ಫೋಟೋ ತೆಗೆಸ್ಕೋಬೇಕು ಅಂತಿತ್ತು. 10 ವರ್ಷ ಆಯಿತು ನಮ್ಮಿಬ್ರದ್ದು ಫೋಟೋ ಇಲ್ಲ, ಇವತ್ತಿಗೂ ಫೋಟೋ ಇಲ್ಲ. ದೆನ್ ಇವತ್ತು ಬಂದಾಗ ಅನ್ಕೊಂಡೆ, ನಾನು ತುಂಬ ಖುಷಿ ಆಯಿತು ಅಣ್ಣನ ಜೊತೆ ನಾನು ಮಾತಾಡಿದ್ದು. ತುಂಬ ಆನೆಸ್ಟಾಗಿ ಒಳ್ಳೇದಾಗಲಿ ಅಂತ ಬನ್ಸೋ ವ್ಯಕ್ತಿಗಳು ಇವರೆಲ್ಲ. ಅವ್ರ ಅಮ್ಮ ಕೂಡ ಅಷ್ಟೇ, ಯಾವಾಗಲೂ ಪ್ರತಿ ಸಾರಿ ನಂಗೆ ಹೇಳ್ತಾರೆ ತುಂಬ ಚೆನ್ನಾಗಾಗಬೇಕು, ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ. ಇದಕ್ಕಿಂತ ಯಾರು ನಮ್ಮನ್ನ ಬಂದು ಬ್ಲೆಸ್ ಮಾಡ್ತಾರೆ, ತುಂಬ ಒಳ್ಳೆ ಮನ್ಸುಗಳು ಬರಬೇಕು ಅಲ್ಲ. ಸೊ ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮಾತನ್ನ ಆದಷ್ಟು ಉಳಿಸ್ಕೊಂಡು ಮಾಡ್ತಾ ಇದ್ದೀನಿ. ಇನ್ನೂ ಒಂದಷ್ಟು ಮಾಡೋದಿದೆ. ಇಲ್ಲ ಒಂದೇ ಒಂದು ಮಾತು ಹೇಳ್ತೀನಿ. ರಾಬರ್ಟ್ ಪಿಕ್ಚರಲ್ಲಿ ನಾನು ಮಾಡಬೇಕಾಗಿತ್ತು, ಹೇಳ್ತೀನಿ ಕೇಳಿಗ. ಯಾ ಅಣ್ಣ ರಾಬರ್ಟ್ ಪಿಕ್ಚರಲ್ಲಿ ನನಗೆ ಒಂದು ಜಗಪತಿ ಬಾಬು ಅವ್ರ ಮಗ ಆಫರ್ ಮಾಡಿದ್ರು. ಅವರು ರಾಬರ್ಟ್ ಸಿನಿಮಾ ಬಗ್ಗೆ ಹೇಳ್ತಾ ಇದ್ದಾರೆ, ಏನು ಅಂತ ಕೇಳಿಸ್ಬೇಕಂದ್ರೆ ನಾವು ಸ್ವಲ್ಪ ಕೇಳಿಸ್ಕೊಳ್ಳೋಣ. ನಾನು ಬಾಸ್ ಬಗ್ಗೆನೇ ಹೇಳ್ತಾ ಇರೋದು. ರಾಬರ್ಟ್ ಸಿನಿಮಾದಲ್ಲಿ ಒಂದು ಮೇಜರ್ ಕ್ಯಾರೆಕ್ಟರ್ ಮಾಡಬೇಕಾಗಿತ್ತು ನಾನು. ಅಣ್ಣ ಹೇಳಿದ್ರು. ಸೊ ನಾನು ಮಾಡ್ತಿದ್ದೀನಿ ಅಂತ ಅನ್ಕೊಂಡಿದ್ದೆ ಕೂಡ. ಅದಾದ್ಮೇಲೆ ತರುಣಣ್ಣ ಇರ್ಬೋದು, ದರ್ಶನಣ್ಣ ಇರ್ಬೋದು ಬಂದ್ಬಿಟ್ಟು, ಇಲ್ಲ ಮಗನೇ ನೀನು ಬಿಚ್ಚುಗತ್ತಿ ಅಂತ ಒಂದು ದೊಡ್ಡ ಸಿನಿಮಾ ಮಾಡ್ತಿದ್ಯಾ, ನನ್ನ ಸಿನಿಮಾದಲ್ಲಿ ಮಾಡಬೇಡ, ಅದಕ್ಕೂ ಕೋಟ್ಯಾಂತರ ರೂಪಾಯಿಗಳ ಪ್ರೊಡ್ಯೂಸರ್ ಇದ್ದಾರೆ ಅಂತ ಹೇಳಿದ್ರು. ಸೊ ಎಲ್ಲೋ ಒಂದ್ ಕಡೆ ನನಗೆ ಒಳ್ಳೇದಾಗತ್ತೆ ಅಂದಾಗ ಪ್ರತಿ ಹಂತದಲ್ಲೂ ಇವ್ರು ನಿಂತ್ಕೊಂಡ್ ಬಂದಿದ್ದಾರೆ. ತರುಣಣ್ಣ ನಮ್ಮಣ್ಣ ಹೇಗೋ, ದರ್ಶನಣ್ಣ ನಮ್ಮ ದೊಡ್ಡಣ್ಣ ತುಂಬಾ ಚೆನ್ನಾಗಾಗಬೇಕು. ಗೊತ್ತು ಇವತ್ತು ಪ್ರಾಬ್ಲಮ್ ಇದೆ ಅಂತ, ಬಟ್ ಡೆವಿಲ್ ಸಿನಿಮಾನ ನಾವೆಲ್ಲರೂ ಪ್ರಮೋಟ್ ಮಾಡೋಣ, ಹಬ್ಬ ಮಾಡೋಣ. ಇದೇ ಡಿಸೆಂಬರ್ ನ್ಯೂ ಇಯರ್ ಅವತ್ತೇ ಮಾಡೋಣ. ಪ್ರತಿಯೊಬ್ಬ ಆರ್ಟಿಸ್ಟ್ಗಳು ಪ್ರಮೋಷನ್ಗಳು ನಮ್ಮ ಸಿನಿಮಾ ಅಂತ ಬರ್ತೀವಿ, ನಾವೆಲ್ಲರೂ ನಿಂತ್ಕೊಂಡು ಸೆಲೆಬ್ರೇಟ್ ಮಾಡೋಣ. ಥ್ಯಾಂಕ್ ಯು. ಜೈ ಡಿ ಬಾಸ್. ಒಂದೇ ನಿಮಿಷ ಮತ್ತೆ ಒಂದು ಸಾಂಗ್ಗೆ ಅಂತ ಬಂದವರು ರಾಗಿಣಿ ಅವರು ಎಷ್ಟು ಸಪೋರ್ಟಿವ್ ಅಂದ್ರೆ, ನಮ್ಮ ಪೇರ್ ಬಗ್ಗೆ ತುಂಬಾ ಜನ ಮಾತಾಡ್ಬಿಟ್ರು, ಏನೇನೋ ಮಾತಾಡೋರು, ಕಮೆಂಟ್ಸ್ ಹಾಕಿದ್ರು, ಏನೇನೋ ಆಗೋಯ್ತು. ಇಟ್ಸ್ ಓಕೆ, ತಲೆ ಕೆಡಿಸ್ಕೋಬಾರ್ದು. ನಮ್ಮ ಬಾಸ್ ಹೇಳಿದರೆ ತಲೆ ಕೆಡಿಸ್ಕೋಬಾರ್ದು, ನೆಮ್ಮದಿಯಾಗಿ ಬದುಕಬೇಕು ಅಂತ. ಸೊ ತುಂಬಾ ಆನೆಸ್ಟ್ ಫ್ರೆಂಡ್ಶಿಪ್ ಇದೆ ಇಲ್ಲಿ. ಹುಡುಗ ಫ್ರೆಂಡ್ಸ್ ಮಾಡಿದ್ರೆ ಅದೇ ಬೇರೆ, ಹುಡುಗಿ ಫ್ರೆಂಡ್ಶಿಪ್ ಮಾಡಿದ್ರೆ ಯಾವತ್ತೂ ತಪ್ಪು ತಿಳ್ಕೊಬಾರ್ದು. ಇಂಡಸ್ಟ್ರಿ ಬೆಳಿಬೇಕು, ಒಳ್ಳೊಳ್ಳೆ ಕೊಲಾಬ್ರೇಷನ್ಸ್ಗಳಾಗಬೇಕು, ತುಂಬಾ ದೊಡ್ಡ ಪ್ರಾಜೆಕ್ಟ್ಗಳು ಮಾಡಬೇಕು ಅಂತ ಜೊತೆ ಸೇರಿದ್ದೀವಿ ನಾವು. ಸೊ ಒಳ್ಳೇದಾಗಬೇಕು ಅನ್ನೋ ರೀಸನ್ಗೋಸ್ಕರನೇ ನೆಕ್ಸ್ಟ್ ಜಾವಾದಲ್ಲಿ ಕೊಲಾಬ್ರೇಟ್ ಆಗ್ತಿದ್ವಿ. ತುಂಬಾ ದೊಡ್ಡ ನ್ಯೂಸ್ಗಳು ನಮ್ಮಿಂದ ಬರುತ್ತೆ, ನಿರೀಕ್ಷೆ ಮಾಡಿ. ತುಂಬಾ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಈ ಫ್ರೆಂಡ್ಶಿಪ್, ಈ ಕೊಲಾಬ್ರೇಷನ್ಸ್ಗಳನ್ನ ಯೂಸ್ ಮಾಡ್ತಿದೀವಿ. ಯಾವುದೋ ಪಾರ್ಟಿ, ಫ್ರೆಂಡ್ಸು, ಟ್ರಿಪ್ಪು ಅನ್ನೋದಕ್ಕೆ ನಾವು ಯೂಸ್ ಮಾಡ್ಕೊಂತಿಲ್ಲ, ಇಂಡಸ್ಟ್ರಿಗೋಸ್ಕರನೇ ದುಡಿತಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ನನಗೋಸ್ಕರ ಬಂದು ಒಳ್ಳೆ ಮಾತಾಡಿದ್ಕೆ. ಆ್ಯಂಡ್ ನನಗೊಂದು ಲೀನಿಯನ್ಸ್ ಇದೆ, ಇದು ದರ್ಶನ್ ಸರ್ ಹತ್ರ ಇತ್ತು. ನನಗೆ ನಾಳೆ ಬೆಳಗ್ಗೆ ನನ್ನ ಪೋಸ್ಟ್ ರಿಲೀಸ್ ಆಗ ಬರಬೇಕು ಅಂತಿದ್ದೆ. ಪಾಪ ಬರ್ತಿದ್ರು, ಮಾಡ್ಕೊಡ್ತಿದ್ರು. ಟ್ರೈಲರ್ ರಿಲೀಸ್ ಅಂದ್ರೆ ಬರ್ತಿದ್ರು, ಮುಹೂರ್ತ ಅಂದ್ರೆ ಬರ್ಕೊಡ್ತಿದ್ರು. ಸೇಮ್ ಲೀನಿಯನ್ಸ್ ಇವ್ರ ಹತ್ರನೂ ಇದೆ. ನನ್ನ ಸಿನಿಮಾ ಜರ್ನಿಲಿ ಇವರು ಕೂಡ ಸ್ಪೆಷಲ್ ಪಾರ್ಟ್ ಆಗ್ತಾರೆ. ಇವ್ರುಗಳು ಕೂಡ ಅಷ್ಟೇ. ನಾನು ಆ ಕಡೆನೂ ಒಂಚೂರು ಅಂದಿದ ತಕ್ಷಣ ಪಾಪ ಒಂದು ಪೋಸ್ಟ್ ಹಾಕೊಡ್ತಾರೆ, ಒಂದು ವಿಡಿಯೋ ಮಾಡ್ಕೊಡ್ತಾರೆ. ಇವತ್ತು ಆಕ್ಚುಲಿ ಅವ್ರು ಗೋವಾ ಹೋಗ್ಬೇಕಾಗಿತ್ತು, ಅವ್ರದ್ದು ಯಾವುದೋ ಬಿಸ್ನೆಸ್ ಮೀಟಿಂಗ್ ಇತ್ತು. ಇದು ಮುಗಿಸ್ಕೊಂಡು ಅವ್ರು ಫ್ಲೈಟ್ ಬುಕ್ ಮಾಡ್ಕೊಂಡಿದ್ದಾರೆ, 10 o'clock ಮೇಲೆ ಹೋಗ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಮೇಲೆ ಇಟ್ಟಿರೋ ನಂಬಿಕೆನ, ನಿಮ್ಮ ಫ್ರೆಂಡ್ಶಿಪ್ನ ತುಂಬಾ ಚೆನ್ನಾಗಿ ಉಳಿಸ್ಕೊಂತೀವಿ. ಥ್ಯಾಂಕ್ ಯು. ಮತ್ತೆ ಮಾತಾಡ್ತೀವಿ ಬಂದು. ರಿಲೀಸ್ ಆಗ್ತಾ ಇದೆ, ನಿಮ್ಮ ಮಾತು ಪ್ಲೀಸ್ ಒಂದ್ ಸ್ವಲ್ಪ ಮುಂದೆ. ಎಲ್ಲರಿಗೂ ನಮಸ್ಕಾರ. ಮೈಕ್ ಹತ್ರ. ಎಸ್, ಎಲ್ಲರಿಗೂ ನಮಸ್ಕಾರ.
ಕಮಲ್ ಶ್ರೀದೇವಿ ಮೂವಿ ನಿರ್ದೇಶಕ. ಕಮಲ್ ಶ್ರೀದೇವಿ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ನನ್ನ ಫೇವರೇಟ್ ಡೈರೆಕ್ಟರ್ ತರುಣ್ ಸರ್ ಎಲ್ಲ ಹೇಳ್ಬಿಟ್ರು, ಇನ್ನು ನಾವು ಹೇಳೋದು ಏನೂ ಇಲ್ಲ. ಈ ನಮ್ಮ ಕಮಲ್ ಶ್ರೀದೇವಿ ಮೂವಿಲಿ ದೊಡ್ಡ ತಾರಾ ಬಳಗನೇ ಇದೆ. ಸೊ ಎಲ್ಲರೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ, ಹಾಗಾಗಿ ಇಷ್ಟು ರಿಚ್ ಆಗಿ ಬಂದಿದೆ. ನೀವು ಟೀಸರು ಟ್ರೈಲರು ನೋಡಿದ್ರಿ, ಅದರಲ್ಲೇ ಗೊತ್ತಾಗುತ್ತೆ ಅದರ ಔಟ್ಪುಟ್ಟು ಎಷ್ಟು ರಿಚ್ ಆಗಿದೆ ಅನ್ನೋದು. ಆ್ಯಂಡ್ ನಮ್ಮ ಟೆಕ್ನಿಷಿಯನ್ಸ್ ನಮ್ಮ ನಾಗೇಶ್ ಸರ್, ನನ್ನ ಅರ್ಧ ಜವಾಬ್ದಾರಿ ಕಡಿಮೆ ಮಾಡಿದ್ದು ಇವರೇ ಸೆಟ್ಟಲ್ಲಿ. ಯಾಕಂದರೆ ಒಬ್ಬ ನಿರ್ದೇಶಕನಿಗೆ ಯಾವ ರೀತಿ ಒಂದು ಸ್ಪಾಟಲ್ಲಿ ಸಪೋರ್ಟ್ ಆಗಿರ್ತಾರೆ ಅಂದರೆ ಅದು ಪ್ರತಿ ಸೀನು ಡಿಸ್ಕಷನ್ ಮಾಡಿ ತೆಗಿತಾ ಇದ್ವಿ. ಸೊ ನನ್ನ ಅರ್ಧ ಜವಾಬ್ದಾರಿ ಇವ್ರು ಕಡಿಮೆ ಮಾಡಿದ್ರು. ಇನ್ನು ಕೀರ್ತನ್ ಸರ್ ಅವರು, ನಾನು ಏನೊಂದು ಔಟ್ಪುಟ್ ಕೊಟ್ಟಿದ್ದೆ ಕೀರ್ತನ್ ಸರ್ಗೆ, ಅದರ ನೆಕ್ಸ್ಟ್ ಲೆವೆಲ್ಗೆ ರೀ ರೆಕಾರ್ಡಿಂಗ್ ಆ್ಯಂಡ್ ಮ್ಯೂಸಿಕ್ ತೋರಿಸ್ಕೊಟ್ಟಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿ ಅದ್ಭುತವಾಗಿ ವಿಶಾಖ್ ಸರ್ ಆಡಿದ್ದಾರೆ. ಆ್ಯಂಡ್ ಪಾರ್ಥ ಅವರು ತುಂಬ CG ವರ್ಕ್ ಇತ್ತು, ಅದನ್ನು ಅಷ್ಟೇ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಮತ್ತು ಇನ್ನು ಕೆಲವು ಟೆಕ್ನಿಷಿಯನ್ಸ್ ಬಂದಿಲ್ಲ ಕಾರಣಾಂತರಗಳಿಂದ. ಇನ್ನು ನಮ್ಮ ಆರ್ಟಿಸ್ಟ್ ಇನ್ನು ಎಲ್ಲರೂ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. Thank you so much. Yes, Nagesh sir. Yeah, I'm very comfortable behind the camera. So, all media friends and guests, thank you so much for coming. And I think Sunil ಅವರು ಎಲ್ಲ ಮಾತಾಡಿದ್ದಾರೆ and picture ಬಗ್ಗೆ ತುಂಬ ಮಾತಾಡಿದ್ದಾರೆ. So I think just hoping to have a good release on 19th, and I'm expecting you all to be there in the theaters. Thank you so much. ಎಸ್, ನಮ್ಮ ಕೀರ್ತನ್ ಸರ್ ಮ್ಯೂಸಿಕ್ ಡೈರೆಕ್ಟರ್. ನಮಸ್ತೆ. ನಂಗೆ ಏನು ಮಾತಾಡಬೇಕು, ನಮ್ಮ ಒಂದು ಹಾನೆಸ್ಟ್ ಎಫರ್ಟ್ ರಿಲೀಸ್ ಆಗೋದು ಇಟ್ಸ್ ಎ ಪ್ರೌಡ್ ಮೂಮೆಂಟ್. ಅದರಲ್ಲಿ ಈ ಮೂವಿನಲ್ಲಿ ನನಗೆ ಒಂದು ಫಸ್ಟ್ ಟೈಮ್ ಮ್ಯೂಸಿಕ್ ಹೊರಗಡೆ ಬರ್ತಾ ಇರೋದು ತುಂಬ ಖುಷಿ. ಆ ಮ್ಯೂಸಿಕ್ ಹೇಗಿದೆ ಅನ್ನೋದು ನೀವೆಲ್ಲರೂ ನೋಡಿ ಹೇಳಬೇಕು. ಆ್ಯಂಡ್ ಇಟ್ಸ್ ಅ ವೆರಿ ಒಂದು ಹೊಸ ಟೀಮ್ ವೆನ್ ಇಟ್ ಕಮ್ಸ್ ಸ್ಟಾರ್ಟಿಂಗಿಂದ ಎಂಡ್ ತನಕ ಎಕ್ಸಿಕ್ಯೂಟ್ ಮಾಡಿ ರಿಲೀಸ್ ಮಾಡೋದೇ ಒಂದು ದೊಡ್ಡ ಚಾಲೆಂಜ್. ಅದರಲ್ಲಿ ಈ ಟೀಮ್ ವಾಸ್ ವೆರಿ ಸಕ್ಸಸ್ಫುಲ್. ದಟ್ ಈಸ್ ದ ಮೇಜರ್ ಥಿಂಗ್. ಆ್ಯಂಡ್ ನೀವೆಲ್ಲರೂ ಈ ಮೂವಿನ ಇಷ್ಟಪಡ್ತೀರಾ ಅನ್ಕೋತೀನಿ. ಥ್ಯಾಂಕ್ ಯು. ಇಷ್ಟೆಲ್ಲ ಜನ ಇದ್ದಾರೆ, ಎಲ್ರಿಗೂ ಹಾಡು ತುಂಬ ಇಷ್ಟ ಆಗಿದೆ. ನಿಮ್ಮನ್ನೊಂದು 2 ಲೈನ್ ಬಂದರೆ ನಮಗೂ ಖುಷಿ ಆಗುತ್ತೆ ಪ್ಲೀಸ್. ಮೊದಲನೇದಾಗಿ ಇಲ್ಲಿ ನಡೆದಿರ್ತಕ್ಕಂತಹ ಎಲ್ಲ ದಿಗ್ಗಜರಿಗೆ ನಮಸ್ಕಾರ ಹೇಳ್ತಾ, ನಾನು ವಿಶಾಖ್ ನಾಗಲಾಪುರ ಅಂತ. ನನಗೆ ಮೊದಲನೇದಾಗಿ ಖುಷಿಯಾಗಿದ್ದು ಇದಕ್ಕೆ ನಾನು ಟ್ರ್ಯಾಕ್ ಹಾಡಿದ್ದು ಈ ಸಿನಿಮಾಗೆ. ಸೊ ಅದನ್ನು ಫೈನಲ್ ಮಾಡಿದ್ದಕ್ಕಾಗಿ ಮತ್ತೊಮ್ಮೆ ಹಾರಿಸಿದ್ದಕ್ಕಾಗಿ ಕೀರ್ತನ್ ಬ್ರೋಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ರಾಜವರ್ಧನ್ ಸರ್ ಹಾಗೆ ನಿರ್ದೇಶಕರು, ಇಡೀ ಕಮಲ್ ಶ್ರೀದೇವಿ ಚಿತ್ರತಂಡಕ್ಕೆ ತುಂಬ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಸಿನಿಮಾದ ಟ್ರೈಲರ್ ತುಂಬ ಚೆನ್ನಾಗಿ ಮೂಡ್ ಬಂದಿದೆ, ತುಂಬ ಕ್ಯೂರಿಯಾಸಿಟಿಯನ್ನು ಹುಟ್ಟಿಸ್ತಾ ಇದೆ. ಸೊ ಸಿನಿಮಾನ ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಗೆಲ್ಲಿಸೋಣ ಅಂತ ಕೇಳ್ತಾ ಒಂದೆರಡು ಲೈನ್ನ. ಯಾರೇ ಹರಿರೆ ನೀ ಯಾರೇ ಆ ನಿನ್ನ ತಾಜ ಸೆಳೆತವೇ ಬೇರೆ ಭಾವನೆಯ ಹಾಳೇನು ಬೆರೆತು ಹೋದ ಕವಿತೆ ನೀಯಾರೆ ಮಾಯಾದವಕ ನೀಯಾರು ಮರಳಿ ಬಂದ ಪುಳಕ ನೀಯಾರು ಈ ಬಾಡಿಗೆ ನೀನಾಗುವ ಆಸರೆ ನಾನಿಲ್ಲವೇ ನೀನಿಲ್ಲದೆ ಹೋದರೆ. ಮತ್ತೊಂದು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿರುವಂತಹ ಪ್ರದೀಪ್ ಸರ್, ದಯವಿಟ್ಟು ನೀವು ಜಾಯಿನ್ ಆಗಬೇಕು. ಪ್ರದೀಪ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. ಕಾಲೇಜ್ ಹುಡುಗನ ಪಾತ್ರದಲ್ಲಿ ಬಂದಿರುವಂತಹ ಪ್ರವೀಣ್ ಜೈನ್ ದಯವಿಟ್ಟು ಸ್ಟೇಜ್ಗೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇನ್ನು ನಮ್ಮ ಕಾರ್ತಿಕ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಕಾರ್ತಿಕ್ ಅವರು ಇಬ್ಬರು ಕೂಡ ದಯವಿಟ್ಟು ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಏನು ನವೀನ್ ಅವರು ವೇದಿಕೆಗೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಕರಣ್ ಆರ್ಯನ್ ಅವರು ದಯವಿಟ್ಟು ಬರಬೇಕು. ಚಂದ್ರು. ಎಲ್ರಿಗೂ ನಮಸ್ಕಾರ. ಸರ್, ಕಮಲ್ ಶ್ರೀದೇವಿಗೆ ಆಲ್ ದಿ ಬೆಸ್ಟ್.
ಅರಸಯ್ಯನ ಪ್ರೇಮ ಪ್ರಸಂಗ ಅಂತ ಒಂದು ಸಿನಿಮಾದಲ್ಲಿ ಅದ್ಭುತವಾದ ಆಕ್ಟ್ ಮಾಡಿದ್ದಾರೆ ಇವರು ನನಗೆ ಹಳೆ ಪರಿಚಯ. ನಾವು ಇಬ್ರು ಕೂಡ ಒಂದು ಸಿನಿಮಾ ಮಾಡಬೇಕಾಗಿತ್ತು. ನಿನ್ನೆ ಅಷ್ಟೇ ಇವ್ರನ್ನ ಒಂದು ಇಂಟರ್ವ್ಯೂಲಿ ಮೀಟ್ ಮಾಡಿದೆ. ನಾನು ಹೇಳಿದೆ ಬನ್ನಿ ನಾಳೆ ನಮ್ಮ ಪ್ರೆಸ್ ಮೀಟ್ ಇದೆ. ಅಂದ್ರೆ ಕಲಾವಿದರುಗಳಿಗೆ ಒಂದು ಸ್ಟೇಜ್ ಸಿಗೋದು ಎಷ್ಟು ಕಷ್ಟ ಅಂತ ನಾನು ತುಂಬಾ ನೋಡಿದ್ದೀನಿ. ನನ್ನ ಸಿನಿಮಾ ದಿನ ಜೊತೆನೆ ಇವ್ರ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡ ಸಿನಿಮಾಗಳು ಗೆಲ್ಲಬೇಕು ಅನ್ನೋದಷ್ಟೇ ನಮ್ಮ ಆಸೆ. ದಯವಿಟ್ಟು ನಿಮ್ಮ ಸಿನಿಮಾಗಳು ಒಳ್ಳೇದಾಗ್ಲಿ. ನಾವೆಲ್ಲ ಇಡೀ ತಂಡ ನಿಮ್ಮ ಸಿನಿಮಾ ತೆಗೆ ಬರ್ತೀವಿ. ನೀವು ಕೂಡ ಅಷ್ಟೇ ನಮ್ಮ ತಂಡಕ್ಕೆ ನಮ್ಮ ಸಿನಿಮಾಗೆ ಬಂದು ಸಪೋರ್ಟ್ ಮಾಡಿ. ಇಂಡಸ್ಟ್ರಿ ತುಂಬಾ ಚೆನ್ನಾಗಿರುತ್ತೆ. ಅವಾಗ ನಮ್ಮಗಳನ್ನ ನೋಡ್ಕೊಂಡು ಒಂದಷ್ಟು ಸಿನಿಮಾಗಳು ಕೂಡ ಅದೇ ರೀತಿ ಆಗ್ಲಿ, ಕನ್ನಡ ಇಂಡಸ್ಟ್ರಿ ಬೆಳೀಲಿ. ನಿಜ ಸರ್, ನಾನು ಅದೇ ಉದ್ದೇಶಕ್ಕೆ ಇವತ್ತು ನಿಮ್ಮ ಇವೆಂಟಿಗೆ ಬಂದಿದ್ದೆ. ಆಕ್ಚುಲಿ ತರುಣ್ ಸರ್ ಈಗ ಆಲ್ರೆಡಿ ಬೆಂಕಿ ಮಳೆ ಸುರಿತಾ ಇದೆ ಸರ್ ಥಿಯೇಟ್ರಲ್ಲಿ. ನೀವು ಹೇಳಿದ್ರಿ ಒಂದು ಮಾತು ನಿಮ್ಮ ಟ್ರೈಲರ್ ಲಾಂಚ್ ಅಲ್ಲಿ, ಮಿಡ್ಲ್ ಬ್ಯಾಟ್ಸ್ಮನ್ಗಳು ಬಂದ್ರು ನಾವು ಆಡ್ತೀವಿ ಅಂತ ಎಲ್ಲ ಸಿಕ್ಸೇ ಹೊಡೆದ್ಬಿಟ್ಟಿದ್ದೀರ ಸರ್. ಬಹಳ ಅದ್ಭುತವಾಗಿ ಹೋಗ್ತಾ ಇದೆ. ಜೊತೆಗೆ ಇದೇ 19ಕ್ಕೆ ನನ್ನ ಸಿನಿಮಾನು ಅರಸಯ್ಯನ ಪ್ರೇಮ ಪ್ರಸಂಗ ರಿಲೀಸ್ ಆಗ್ತಾ ಇದೆ. ಸೊ ಎಲ್ರಿಗೂ ಟ್ರೈಲರ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಅದೇ ರೀತಿ ಕಮಲ್ ಶ್ರೀದೇವಿ ಸಿನಿಮಾಕ್ಕೂ ಅಂದ್ರೆ ನಾನು ಒಟ್ಟಾರೆ ಹೇಳಕ್ ಬರ್ತಾ ಇರೋದು, ಕನ್ನಡ ಸಿನಿಮಾಗಳನ್ನ ನೋಡಿ ಪ್ರೋತ್ಸಾಹಿಸಿ. ಯಾಕಂದ್ರೆ ಇದು ಒಂದು ಒಳ್ಳೆ ಬೆಳವಣಿಗೆ, ಎಲ್ಲ ಹೊಸ ಕಲಾವಿದರಿಗೆ, ಹೊಸ ತಂಡಗಳಿಗೆ ಒಂದು ಒಳ್ಳೆ ಬೆಳವಣಿಗೆ ಆಗಿರುತ್ತೆ. ಸರ್ ರಾಜ್ ಸರ್, ನೀವು ಫಸ್ಟ್ ಟೈಮು ಆಕ್ಟರ್ ಆಗಿದ್ರಿ, ಇವಾಗ ಪ್ರೊಡಕ್ಷನ್ ಹ್ಯಾಂಡಲ್ ಮಾಡ್ತಾ ಇದ್ದೀರಾ. ನಿಮಗೂ ಆಲ್ ದ ಬೆಸ್ಟ್ ಆಗಲಿ, ನಿಮ್ಮ ತಂಡಕ್ಕೂ ಆಲ್ ದ ಬೆಸ್ಟ್ ಆಗಲಿ. ಸರ್, ನೀವು ನಮ್ಮ ಸೀನಿಯರ್ ಅಭಿನಯ ತರಂಗದಲ್ಲಿ, ನಾನು ಅಭಿನಯ ತರಂಗ ಸ್ಟೂಡೆಂಟೇ ಸರ್. ನಮ್ಮ ಡೈರೆಕ್ಟ್ರು ಕೂಡ ಅಭಿನಯ ತರಂಗ. ಈ ವಾರ ಅಭಿನಯ ತರಂಗಕ್ಕೆ ಒಂದು ನಾವು ಕೊಡುಗೆ ಕೊಟ್ಟಂಗೆ ನಮ್ಮ ಸಿನಿಮಾಗಳ ಮುಖಾಂತರ. ನಾನು ಒಟ್ಟಾಗೆ ಹೇಳೋದು, ಎಲ್ಲರೂ ಕನ್ನಡ ಸಿನಿಮಾ ನೋಡಿ ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈಗ 200 ರೂಪಾಯಿ ಬೇರೆ ಟಿಕೆಟ್ ಆಗಿದೆ. ಈ ಒಂದು ಖುಷಿಲಿ ಎಲ್ಲರೂ ಥಿಯೇಟ್ರಿಗೆ ಬನ್ನಿ, ಎಲ್ರಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಟ್ರೈಲರ್ ಅಲ್ಲೇ ಗೊತ್ತಾಗ್ತಾ ಇದೆ, ಸೆಪ್ಟೆಂಬರ್ 19ಕ್ಕೆ ರಿಲೀಸ್. ದಯವಿಟ್ಟು ಮಾತನಾಡಬೇಕು. ಮೊದಲನೇದಾಗಿ ಇಲ್ಲಿ ಪ್ರಸ್ತುತ ಬಂದಿರುವಂತಹ ನನ್ನ ಮಾಧ್ಯಮ ಮಿತ್ರರಿಗೂ ಹಾಗೂ ನಮ್ಮ ಆನರ್ಡ್ ಗೆಸ್ಟ್ ದ ವಂಡರ್ಫುಲ್ ಡೈರೆಕ್ಟರ್ ತರುಣ್ ಸುಧೀರ್ ಅವರಿಗೂ ಹಾಗೂ ಆರ್ ವೆರಿ ಓನ್ ಕನ್ನಡ ಬ್ಯೂಟಿಫುಲ್ ರಾಗಿಣಿ ಅವ್ರಿಗೂ ತುಂಬ ಹೃದಯದ ಧನ್ಯವಾದ. ನೀವೆಲ್ಲರೂ ಈ ಒಂದು ವೇದಿಕೆ ಮೇಲೆ ಇವತ್ತು ಅದ್ಭುತವಾದಂತ ಒಂದು ವಿಷಯನ ಗಮನಿಸಿದ್ರಿ. ನಮ್ಮ ಕನ್ನಡ ಚಿತ್ರರಂಗದ ದಿಗ್ಗಜರಾದ ನಮ್ಮ ಮೇರು ನಟರು ನಮ್ಗೆ ಆಶೀರ್ವಾದ ಮಾಡಕ್ಕೆ ಅಂತ ಬಂದಿದ್ರು. ಅದಕ್ಕೆ ನಾನು ಆ ಒಂದು ವೇದಿಕೆನ ಅಷ್ಟು ಬ್ಯೂಟಿಫುಲ್ ಆಗಿ ಕಲ್ಪಿಸ್ಕೊಟ್ಟಿದ್ದಕ್ಕೆ ರಾಜ್ ಅವ್ರಿಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಪ್ರಾಬಬ್ಲಿ ರಾಜವರ್ಧನ್ ಅವರು ಸಂಗೀತ ಬಟ್ ಈ ಪಾತ್ರನ ಮಾಡಬಹುದು ಅಂತ ಅನ್ಕೊಳ್ಳಿಲ್ಲ ಅಂತಿದ್ರೆ ನಾನು ನಿಮ್ಮೆಲ್ಲರ ಮುಂದೆ ಇವತ್ತು ಇಲ್ಲಿ ನಿಂತ್ಕೊಂಡು ಮಾತಾಡೋ ಅವಕಾಶ ನನಗೆ ಸಿಗ್ತಾ ಇರ್ಲಿಲ್ಲ ಅನ್ಸುತ್ತೆ. ಇನ್ನೊಂದು, ನಾನು ಇತ್ತೀಚೆಗೆ ಕೇಳಿದ ಪ್ರಶ್ನೆ, ಕನ್ನಡಿಗರು ಬೆಂಗಳೂರಲ್ಲಿ ತುಂಬಾ ಕಮ್ಮಿ ಆಗಿದಾರಂತೆ, ಹೌದಾ? ಸೌಂಡೇ ಬರ್ತಿಲ್ಲ ಅಂತ ಅದಕ್ಕೆ ಹೇಳ್ತಿರೋದು ಕನ್ನಡಿಗರು ಕಮ್ಮಿ ಆಗಿದ್ದಾರೆ ಅಂತ. ಇಲ್ಲ ರಾತ್ರಿ ಆಯ್ತು ಮನೆಗೆ ಹೋಗ್ಬೇಕು ಅಂತ ಎಲ್ಲ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದೀರಾ? ಒಂದು ಹೋಗಲ್ವಾ? ಅಲ್ಲ, ನೀವು ಪ್ರೂವ್ ಮಾಡ್ತಿದ್ದೀರಾ ಬೆಂಗಳೂರಲ್ಲಿ ಆಕ್ಚುಲಿ ಕನ್ನಡಿಗರು ಕಮ್ಮಿ ಆಗಿದ್ದಾರೆ ಅಂತ. ಕಮ್ಮಿ ಆಗಿದಾರಾ ಅಂತ ಕೇಳ್ತಾ ಇದ್ದಾರೆ. ಹೌದಾ? ಅಟ್ಲೀಸ್ಟ್ ಆ ಕನ್ನಡಿಗರಿಗೋಸ್ಕರ ಆದ್ರೂ ಜೋರಾಗಿ ಒಂದಿಷ್ಟು ಚಪ್ಪಾಳೆ ಹಾಗೂ ಕಿರಿಚ್ಬಿಟ್ರೆ ಓಕೆ. ನಾನು ಅನ್ಕೊಂಡಷ್ಟು ನೀವು ಕೂಗ್ಲಿಲ್ಲ, ಬಟ್ ಸ್ಟಿಲ್ ಓಕೆ, ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾನು ತುಂಬಾ ಹೆಚ್ಚಾಗಿ ನಮ್ಮ ಚಿತ್ರದ ಬಗ್ಗೆ ಮಾತಾಡಕ್ ಹೋಗಲ್ಲ. ನಿಮ್ಮ ಮುಂದೆ ನಮ್ಮ ಟ್ರೇಲರ್ನ, ನಮ್ಮ ಟೀಸರ್ನ ಹಾಗೂ ನಮ್ಮ ಸಾಂಗ್ ನ ಹಂಚ್ಕೊಂಡಿದ್ದೀವಿ. ಇದೇ 19ಕ್ಕೆ ನಮ್ಮ ಚಿತ್ರ ನಿಮ್ಮ ಹತ್ತಿರದ ಎಲ್ಲಾ ಚಿತ್ರಮಂದಿರಗಳಲ್ಲಿ ತೆರೆ ಕಾಣ್ತಾ ಇದೆ. ಅದ್ಭುತವಾದಂತ ಕಲಾವಿದರಿದ್ದಾರೆ ನಮ್ಮ ಚಿತ್ರದಲ್ಲಿ. ನಿಮ್ಮ ಅಚ್ಚುಮೆಚ್ಚಿನ ನಟರಾದಂತ ಕಿಶೋರ್ ಅವರಾಗಿರ್ಬೋದು, ರಮೇಶ್ ಇಂದ್ರ ಅವರಾಗಿರ್ಬೋದು, ಅಥವಾ ಪ್ರವೀಣ್ ಜೈನ್, ನಮ್ಮ ಕಾರ್ತಿಕ್, ನಮ್ಮ ರಾಘು ಶಿವಮೊಗ್ಗ, ನಮ್ಮ ಅಕ್ಷಿತಾ ಅವರು, ಸಚಿನ್ ಅವರ ನಟನೆಯ ಈ ಒಂದು ಚಿತ್ರ ನೀವೆಲ್ಲರೂ ನೋಡ್ಲೇಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನಮಗೆ ಸಮಯದ ಆಕ್ಚುಲಿ ಆಭಾರಿ ಇದೆ ನಿಜವಾಗ್ಲು. ಇಷ್ಟು ಜನ ಮಾತಾಡ್ಬೇಕು ವೇದಿಕೆ ಮೇಲೆ, ನೀವೆಲ್ಲರೂ ಮನೆಗೆ ಹೊರಟೋದ್ರೆ ಕಷ್ಟ ಆಗತ್ತೆ. ಸೊ ಐ ವಿಲ್ ಹ್ಯಾಂಡ್ ಓವರ್ ದ ಮೈಕ್ ಟು ಅದರ್ಸ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಶಮೀರ್ ಅವರೇ. ನಮ್ಮನ್ನ ಆಕ್ಚುಲಿ ಎಂಟರ್ಟೈನ್ ಮಾಡೋದಕ್ಕಿಂತ ನಾವು ಬರೋಕ್ಕೂ ಮುಂಚೆಯಿಂದ ಅವರನ್ನೆಲ್ಲಾರನ್ನೂ ಎಂಟರ್ಟೈನ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಎಸ್, ಅಕ್ಷಿತಾ ಬೋಪಯ್ಯ ಅವರು, ಸಚಿನ್ ಸರ್, ನಿಮ್ಮ ಮಾತಿಗೆ ಕಾಯ್ತೀವಿ ಅಂತ.
ಮಾಡಿದ್ದೀರಾ, ಪರ್ಫಾರ್ಮೆನ್ಸ್ ಅಷ್ಟೇ ಚೆನ್ನಾಗಿ ಮಾಡಿದ್ದೀರಾ. ಸೆಪ್ಟೆಂಬರ್ 19ಕ್ಕೆ ರಿಲೀಸ್ ಆಗ್ತಾ ಇದೆ, ನಿಮ್ಮ ಮಾತು ಪ್ಲೀಸ್. ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ಲರೂ ನೋಡಿ ನಿಜವಾಗ್ಲೂ ತುಂಬಾನೇ ಖುಷಿ ಆಗ್ತಾ ಇದೆ. ಅಂಡ್ ಫಸ್ಟ್ಲಿ ತರುಣ್ ಸುಧೀರ್ ಸರ್ ಹಾಗೆ ರಾಗಿಣಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನೀವು ಟೈಮ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಕ್ ಬಂದಿದ್ದೀರಾ, ಥ್ಯಾಂಕ್ ಯು, ಮೀನ್ಸ್ ಅ ಲಾಟ್. ಹಾಗೆ ತರುಣ್ ಸರ್, ಕಂಗ್ರ್ಯಾಚುಲೇಷನ್ಸ್ ನಿಮ್ಮ ಏಳುಮಲೆ ಸಕ್ಸಸ್ಗೆ. ಸೊ ಈಗಾಗಲೇ ನೀವು ಟ್ರೈಲರ್, ಟೀಸರ್ ಹಾಗೆ ಸಾಂಗ್ ನೋಡಿ ತುಂಬಾನೇ ಇಷ್ಟಪಟ್ಟು ಸಪೋರ್ಟ್ ಮಾಡಿದ್ದೀರಾ. ಸೊ ಕಮಲ್ ಶ್ರೀದೇವಿ ಒಂದು ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ, ನಿಜವಾಗ್ಲೂ ನಿಮ್ಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಒಂದು 8 ಪಾತ್ರಗಳು ಸೇರಿದ್ರೆ ಏನು ಕತೆ ಅಂತ ಹೇಳ್ತೀವಿ, ಅದೇ ಕಮಲ್ ಶ್ರೀದೇವಿ. ಕಂಪ್ಲೀಟ್ಲಿ ಲೈಕ್ ಫ್ಯಾಮಿಲಿ ಸಮೇತ ನೋಡುವಂತ ಸಿನಿಮಾ ಇದು. ಒಂದಂತೂ ಪ್ರಾಮಿಸ್ ಮಾಡ್ತೀನಿ ನಾನು, ನೀವೆಲ್ಲರೂ ಸೀಟ್ ಎಡ್ಜಲ್ಲಿ ಕೂತ್ಕೊಂಡಂತೂ ನೋಡೋಂತೂ ಗ್ಯಾರಂಟಿ, ಬಿಕಾಸ್ ಅಷ್ಟು ತುಂಬಾ ಚೆನ್ನಾಗಿದೆ. ಅಂಡ್ ಪ್ರತಿಯೊಬ್ರು ಕ್ಯಾರೆಕ್ಟರ್ ಆಗಿರ್ಲಿ, ಅದ್ರ ಡಿಸೈನ್ ಆಗಿರ್ಲಿ, ರಾಜ್ ಮತ್ತೆ ಡೈರೆಕ್ಟರ್ ಅವರು ತುಂಬಾ ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ. ಅಂಡ್ ಪ್ರತಿಯೊಬ್ರು ಆರ್ಟಿಸ್ಟು ಅಷ್ಟೇ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೆಪ್ಟೆಂಬರ್ 19th ನಮ್ಮ ಸಿನಿಮಾ ಕಮಲ್ ಶ್ರೀದೇವಿ ರಿಲೀಸ್ ಆಗ್ತಾ ಇದೆ. ಸೊ ತುಂಬಾನೇ ಕಾತುರದಿಂದ ಕಾಯ್ತಾ ಇದ್ದೀನಿ ನಿಮ್ಮೆಲ್ಲರ ಜೊತೆ ನೋಡಕ್ಕೆ. ಸೊ ನಾವು ಕರ್ನಾಟಕದಲ್ಲಿದ್ದು ಫಸ್ಟ್ ಪ್ರಾಮುಖ್ಯತೆ ಕನ್ನಡ ಸಿನಿಮಾ ಕೊಡೋಣ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಿನಿಮಾದಲ್ಲಿ ನಿರ್ಮಾಣದ ಜವಾಬ್ದಾರಿಯ ಜೊತೆಗೆ ಇಡೀ ಸಿನಿಮಾದಲ್ಲಿ ತರುಣ್ ಸರ್ ಹೇಳಿದ ಹಾಗೆ ಅದ್ಭುತವಾದಂತಹ ಸಿನಿ ಜರ್ನಿ ಇಲ್ಲಿಂದ ಮತ್ತೆ ಶುರುವಾಗ್ತಾ ಇದೆ. ಸಚಿನ್ ಸರ್, ಎಷ್ಟು ಖುಷಿ ಆಗ್ತಾ ಇದೆ, ಎಷ್ಟು ಹೆಮ್ಮೆ ಅನಿಸ್ತಾ ಇದೆ. 19ನೇ ತಾರೀಕು ನಮ್ಮ ಕನ್ನಡಿಗರ ಮುಂದೆ ಮತ್ತೆ ಬರ್ತಾ ಇದ್ದೀರಾ ನೀವು. ಎಲ್ಲರಿಗೂ ನಮಸ್ಕಾರ. ಇವತ್ತು ಭಾನುವಾರ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇದ್ರು, ಎಲ್ಲ ಎಷ್ಟು ಜನ ಬಂದು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅದಕ್ಕೊಂದು ದೊಡ್ಡ ಥ್ಯಾಂಕ್ಸ್. ಇನ್ನೊಂದು 5-10 ನಿಮಿಷದಲ್ಲಿ ಮುಗಿಸ್ಬಿಡ್ತೀವಿ, ಎಲ್ಲರೂ ಹೋಗಿ ಮ್ಯಾಚ್ ನೋಡೋಣ, ಯಾರು ಬೇಜಾರು ಮಾಡ್ಕೋಬೇಡಿ. ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ಡೇ 1 ಇಂದ ಇವತ್ತರೆಗೂ ನಾವೆಲ್ಲ ಮಾತಾಡ್ಕೊಂಡ್ ಬಂದಿರೋದಂದ್ರೆ ಕಂಟೆಂಟ್ ಡ್ರಿವೆನ್ ಸಿನಿಮಾ ಅಂತ. ಕಂಟೆಂಟ್ ಡ್ರಿವೆನ್ ಒಂದು ಒಳ್ಳೆ ಸಿನಿಮಾನ ನೀವು ಯಾವತ್ತೂ ಬಿಟ್ಕೊಟ್ಟಿಲ್ಲ. ಅದೇ ರೀತಿ ಈ ಸಿನಿಮಾಗಳು ನೀವು ದಯವಿಟ್ಟು 19ನೇ ತಾರೀಕು ಥಿಯೇಟ್ರಿಗೆ ಬಂದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀವಿ. ಸಿನಿಮಾದ ಒಳಗಡೆ ರಮೇಶ್ ಚಂದ್ರ ಅವರಿದ್ದಾರೆ, ಕಿಶೋರ್ ಸರ್ ಇದ್ದಾರೆ, ಉಮೇಶ್ ಅಣ್ಣ ಇದ್ದಾರೆ, ಸಂಗೀತ ಅವರು ತುಂಬಾ ಒಳ್ಳೆ ಪಾತ್ರ ಮಾಡಿದ್ದಾರೆ, ರಾಘು ಶಿವಮೊಗ್ಗ ಅವರು ಸಿನಿಮಾ ಒಳಗಡೆ ಒಳ್ಳೆ ಪಾತ್ರ ಮಾಡಿದ್ದಾರೆ. ನನ್ನ ಪಾತ್ರ ಮೂಡ್ ಬರೋದಕ್ಕೆ ಮೇಜರ್ ಸಪೋರ್ಟ್ ಅವರೇ. ಅವ್ರಿಲ್ಲ ಅಂದ್ರೆ ನನ್ನ ಪಾತ್ರದ ಬಗ್ಗೆ ತರುಣನನ್ನು ಮಾತಾಡ್ತಿರ್ಲಿಲ್ಲ, ಯಾರೂ ಮಾತಾಡ್ತಿರ್ಲಿಲ್ಲ, ಅವರಿಂದಲೇ ಇದು ಆಗಿರೋದು. ಸೊ ಅವ್ರಿಗೊಂದು ದೊಡ್ಡ ಥ್ಯಾಂಕ್ಸ್. ಹಾಗೇನೆ ನಾವು ಸಿನಿಮಾದ ಬಗ್ಗೆ ಜಾಸ್ತಿ ಮಾತಾಡೋಕೆ ಇವತ್ತು ಹೋಗಲ್ಲ. ಸಿನಿಮಾ ನೀವು ನೋಡಿ, ನೀವು ಅದ್ರ ಬಗ್ಗೆ ಒಪಿನಿಯನ್ ಕೊಟ್ಮೇಲೆ ನಾನು ಮಾತಾಡ್ತೀನಿ. ಈಗ ಬೇರೆ ಕಲಾವಿದರು ಮಾತಾಡ್ತಾರೆ. ಥ್ಯಾಂಕ್ ಯು ಸಚಿನ್ ಸರ್. ಎಲ್ರಿಗೂ ನಮಸ್ಕಾರ. ಈಗಾಗಲೇ ಟ್ರೈಲರ್ ಮತ್ತು ಟೀಸರ್ನ ಸಾಕಷ್ಟು ಜನ ನೋಡಿದ್ದೀರಾ. ನೋಡದೇ ಇರೋರು ದಯಮಾಡಿ ಕಮಲ್ ಶ್ರೀದೇವಿ ಟ್ರೈಲರ್ನ ನೋಡಿ ಯೂಟ್ಯೂಬಲ್ಲಿ. ಡೆಫಿನೆಟ್ಲಿ ನಿಮಗೆಲ್ರಿಗೂ ಇಷ್ಟ ಆಗುತ್ತೆ. 19ನೇ ತಾರೀಕು ನಮ್ಮ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ದಯಮಾಡಿ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಬಂದು ನಮ್ಮ ಸಿನಿಮಾನ ನೋಡಿ ನಮ್ಮ ಇಡೀ ತಂಡಕ್ಕೆ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ರಾಜ್ವಾರ್ ಕಲಾವಿದರ ಪರವಾಗಿ ನೀವು ಮಾತನಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ವೇದಿಕೆಯಲ್ಲಿ ನಾವು ಬರೀ ಕಂಟೆಂಟ್ ಅಂತ ಮಾತಾಡ್ಕೊಂಡ್ ಬಂದ್ವಿ. ಯಾರಿಗೂ ಥ್ಯಾಂಕ್ಸೇ ಹೇಳಿರ್ಲಿಲ್ಲ. ಅಂದ್ರೆ ಒಂದೂವರೆ ವರ್ಷ ಜರ್ನಿ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ನನ್ನ ಮೈಂಡ್ ಸೆಟ್ ಏನು ಅಂದ್ರೆ, ಒಂದು ದೊಡ್ಡ ಸ್ಟೇಜು, ತುಂಬಾ ಮೀಡಿಯಾದವರೆಲ್ಲ ಬಂದಿರ್ತಾರೆ, ನಮ್ಮ ಸಿನಿಮಾನ ಪ್ರಮೋಟ್ ಮಾಡಬೇಕು ಅನ್ನೋದು ಒಂದೇ ಇಂಟೆನ್ಷನ್ ನನಗೆ. ಸೊ ಆ ರೀಸನ್ಗಳಲ್ಲಿ ನಾನು ತುಂಬಾ ಜನಕ್ಕೆ ಥ್ಯಾಂಕ್ಸ್ ಹೇಳೋದನ್ನ ಮರ್ತೋಗಿದ್ದೀನಿ. ಇಷ್ಟು ದಿನ ಕೆಲಸ ಮಾಡಿದ್ದೀವಿ, ಕಂಟೆಂಟ್ನ ತುಂಬಾ ಚೆನ್ನಾಗಿ ಪ್ರಮೋಟ್ ಮಾಡಿ ತುಂಬಾ ಸಿನಿಮಾಕ್ಕೆ ಬಗ್ಗೆ ಮಾತಾಡಿದ್ದೀವಿ. ಇವತ್ತು ಹೃದಯಪೂರ್ವಕವಾಗಿ ಥ್ಯಾಂಕ್ಸ್ ಹೇಳುವಂಥ ಟೈಮ್ ಇದು ತುಂಬಾ ಅರ್ಥಪೂರ್ಣವಾದ ಸ್ಟೇಜ್ ಆಗಬೇಕು. ನಾನು ಫಸ್ಟಿಂದ ಸ್ಟಾರ್ಟ್ ಮಾಡ್ತೀನಿ. ಇಡೀ ಸಿನಿಮಾ ಇವತ್ತು ಎಲ್ಲೇ ಏನೇ ಪಬ್ಲಿಸಿಟಿ ಆಗಿರ್ಬೋದು, ಎಲ್ಲೇ ನಾವು ಕಮಲ್ ಶ್ರೀದೇವಿ ಬಗ್ಗೆ ಮಾತಾಡ್ತಿರ್ಬೋದು, ಇದಕ್ಕೆ ಮೇನ್ ಕಾರಣ ನಮ್ಮ ಪ್ರವೀಣ್, ನಮ್ಮ ಕನ್ನಡ ಪಿಕ್ಚರ್ ಪ್ರವೀಣ್. ಇಡೀ ಎಂಟೈರ್ ಮೀಡಿಯಾನ ತುಂಬಾ ಚೆನ್ನಾಗಿ ನಮ್ಮ ಜೊತೆ ಸಪೋರ್ಟಿವ್ ಆಗಿ ಇಟ್ಕೊಂಡು ಹ್ಯಾಂಡಲ್ ಮಾಡಿದ್ದಾರೆ. ಇಡೀ ಸಿನಿಮಾ ಏನೇ ಕ್ರೆಡಿಟ್ ಇದ್ರೂ ಪಬ್ಲಿಸಿಟಿ ವೈಸ್ ಅಲ್ಲಿ ನಮ್ಮ ಪ್ರವೀಣ್ಗೆ ಸೇರಬೇಕು ಇದು. ದೆನ್ ನಮ್ಮ ಕ್ಯಾಮ್ರಾಮನ್ ನಾಗೇಶ್ ಸರ್, ಸರ್ ದಯವಿಟ್ಟು ಬರಬೇಕು. ನಮ್ಮ ಸರ್ ತುಂಬ ಒಂದು 15 ಇಯರ್ಸ್ ಸೀನಿಯರ್ ಪರ್ಸನ್, ಬಟ್ ಬರೋದೇ ಇಲ್ಲ ಅವರು ಎಲ್ಲೂ. ಅದ್ಭುತವಾದ ಇವತ್ತು ಬೆಳಗ್ಗೆ ತಾನೇ ಸಿನಿಮಾ ಕಂಟೆಂಟ್ ಅಪ್ಲೋಡ್ ಮಾಡ್ಬಿಟ್ಟು ಬಂದ್ವಿ ಯೋಫೋ ಕ್ಯೂಬ್ಗೆ. ಎಕ್ಸ್ಟ್ರಾರ್ಡಿನರಿ ಆಗಿ ಬಂದಿದೆ. ಕಲರ್ ವೈಸು, ಕಲರ್ ಪ್ಯಾಲೆಟ್ ಆಗಿರ್ಬೋದು, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಪ್ರತಿಯೊಂದು ಸಾರಿ ನಮ್ಮ ಸಿನಿಮಾ ನಮಗೂ ಗ್ರೇಟ್ ಅಂತ ಹೇಳ್ತಿರ್ತೀವಿ, ನಿಜವಾಗ್ಲೂ ಅದ್ಭುತವಾಗಿ ಮಾಡಿದ್ದಾರೆ. ನಾಗೇಶ್ ಸರ್ ತುಂಬ ಈ ವರ್ಷದ ಕ್ಯಾಮ್ರಾಮನ್ಗಳಲ್ಲಿ ಫಸ್ಟ್ ಪ್ಲೇಸಲ್ಲಿ ನಿಂತ್ಕೊತಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ದೆನ್ ಕೀರ್ತನ್ ಅವ್ರ ಬಗ್ಗೆ ಹೇಳಬೇಕು. ಕೀರ್ತನ್ ಅವ್ರಿಗೆ ಎಷ್ಟು ಟಾರ್ಚರ್ ಮಾಡಿದ್ದೀವಿ ಅನ್ನೋದು ನನಗೆ ಗೊತ್ತು. ದೆನ್ ಇಡೀ ಸಿನಿಮಾದಲ್ಲಿ ಮ್ಯೂಸಿಕ್ ಅನ್ನೋದು ಇದೆಯಲ್ಲ, ಇದು ಯಾವುದು ನಿಮಗೆ ಒಂದ್ಸರಿ ರ್ಯಾಪ್ ಬರುತ್ತೆ, ಒಂದ್ಸರಿ ಪುರಂದರದಾಸರದ್ದು ಒಂದು ಅಷ್ಟು ಮ್ಯೂಸಿಕ್ ಬರುತ್ತೆ. ಬೇರೆ ಪ್ಯಾಟರ್ನ್ಗಳು ಮಾಡಿದ್ದೀವಿ. ರೀ ರೆಕಾರ್ಡಿಂಗ್ ಕೂಡ ಅಷ್ಟೇ ತುಂಬ ಅದ್ಭುತವಾಗಿ ಮಾಡಿದ್ದೀವಿ. ನೋಡೋ ಜನಕ್ಕೆ ಕೊಡೋ 100 ರೂಪಾಯಿಗೆ
ಅದ್ಭುತವಾದ ಕಣ್ಣಿಗೆ ಹಬ್ಬ ಹಾಗೂ ಕಿವಿಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಈ ಸಿನಿಮಾ. ಕೀರ್ತನ್ ಥ್ಯಾಂಕ್ ಯು ಸೋ ಮಚ್. ದೆನ್ ನನ್ನ ಆರ್ಟ್ ಡೈರೆಕ್ಟರ್ ಗುಣ ಆಗಲಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ದೆನ್ ನನ್ನ ಎಲ್ಲ ಕಲಾವಿದರುಗಳು, ಕಿಶೋರ್ ಸರ್ ಅಂತ ದೊಡ್ಡ ಆರ್ಟಿಸ್ಟು ಈ ಸಿನಿಮಾನ ಒಪ್ಕೊಂತಾರೆ ಅಂದರೆ ಅದು ಗ್ರೇಟ್. ಆ್ಯಕ್ಚುಲಿ ಅದು ಸ್ಕ್ರಿಪ್ಟ್ ಅಷ್ಟು ವರ್ತಿದ್ರೆ ಮಾತ್ರ ಅವ್ರು ಒಪ್ಕೊಳಕ್ಕಾಗೋದು. ಸೊ ಅದ್ಭುತವಾದ ಪಾತ್ರ ಮಾಡಿದ್ದಾರೆ ಕಿಶೋರ್ ಸರ್. ಎಲ್ಲ ಮೀಡಿಯಾಗಳಲ್ಲಿ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಾಳೆ ಕೂಡ ಸ್ಪೆಷಲ್ ಪ್ರೆಸ್ ಮೀಟ್ ಇಟ್ಕೊಂಡಿದ್ದೀವಿ ಕಿಶೋರ್ ಸರ್ಗೋಸ್ಕರ. ಥ್ಯಾಂಕ್ ಯು ಕಿಶೋರ್ ಸರ್. ನಮ್ಮ ಒಂದು ಹುಚ್ಚುತನಕ್ಕೆ ನೀವು ಬಂದು ಜೊತೆಯಾಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮಿತ್ರ ಸರ್ ಆಗಿರ್ಬೋದು, ನಮ್ಮ ರಾಘು ಶಿವಮೊಗ್ಗ ಅವರಾಗಿರ್ಬೋದು, ನಮ್ಮ ಚಿಕ್ಕ ಹುಡುಗ ನಿನ್ನಿಂದಲೇ ನಮಗೆ ಪ್ರಾಬ್ಲಮ್ ಆಗಿರೋದು ಸನ್ ಕಾರ್ತಿಕ್ ಅವರಾಗಿರ್ಬೋದು, ಎಲ್ಲರೂ ತುಂಬ ಅದ್ಭುತವಾದ ಪ್ರತಿಭೆಗಳು. ತುಂಬ ಅಚ್ಚುಕಟ್ಟಾಗಿ ಅಂದರೆ ಒಂದು ತುಂಬ ದೊಡ್ಡ ಕಂಟೆಂಟ್ನ ಆ ಕ್ಯಾರೆಕ್ಟರ್ಗಳಿಗೆ ಅವರವರೇ ಹೇಳಬೇಕಾಗತ್ತೆ. ಆ ಥರದ್ರಲ್ಲಿ ತುಂಬ ಅಚ್ಚುಕಟ್ಟಾಗಿ ಅದ್ಭುತವಾಗಿ ತುಂಬ ಜವಾಬ್ದಾರಿಯಿಂದ ಸಿನಿಮಾನ ಮಾಡಿಕೊಟ್ಟಿದ್ದಾರೆ. ನನ್ನ ಎಲ್ಲ ಕಲಾವಿದರುಗಳಿಗೂ ಥ್ಯಾಂಕ್ ಯು ಸೋ ಮಚ್. ಈ ಕೊಲಾಬರೇಷನ್ ಮುಂದುವರಿಸ್ತಾನೆ ಇರೋಣ, ವರ್ಷಕ್ಕೊಂದೊಂದು ಸಿನಿಮಾಗಳು ಮಾಡ್ತಾನೆ ಇರೋಣ. ನಾನು ಆ್ಯಕ್ಟ್ ಮಾಡೋ ಎಲ್ಲ ಸಿನಿಮಾಗಳಲ್ಲೂ ನೀವೆಲ್ಲರೂ ಇದ್ದೇ ಇರ್ತೀರಾ. ದಯವಿಟ್ಟು ನನ್ನ ತಡ್ಕೊಳ್ಳಿ ಇನ್ನೂ ಒಂದು ಸ್ವಲ್ಪ ದಿನ ವರ್ಷ. ಥ್ಯಾಂಕ್ ಯು ಸೋ ಮಚ್. ಹೇಳಿದ್ರು ನನ್ನ ಸಾಂಗ್ ಬಗ್ಗೆ ದರ್ಶನ ಯಾವಾಗಲೂ ಕೇಳ್ತಾರೆ ಅಂತ. ಆ ವಿಚಾರ ನನಗೆ ಹರಿ ಸರ್ ಹೇಳಿದ್ರು, ನಾನೇ ಅದನ್ನ ಖುದ್ದಾಗಿ ದರ್ಶನ್ ಸರ್ ಬಾಯಲ್ಲೂ ಕೇಳಿದ್ದೆ. ಅದನ್ನ ಯಾವತ್ತೂ ಪಬ್ಲಿಕ್ ಆಗಿ ಹೇಳಿರಲಿಲ್ಲ. ಏನಕ್ಕೆ ಅಂದರೆ ಅವ್ರು ತೋರಿಸೋ ಪ್ರೀತಿನ ನಾವು ಅಂಡು ಅಡ್ವಾಂಟೇಜ್ ಆಗಿ ತಗೋಬಾರ್ದು ಅಂತ ಇವತ್ತು ನೀವು ಹೇಳಿದ್ದೀರಾ. ಅದಕ್ಕೆ ಪ್ರೆಸ್ ಮೂಲಕ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಆ ಸಾಂಗ್ನ ನನಗಿಂತ ಜಾಸ್ತಿ ದರ್ಶನ್ ಸರ್ ಕೇಳಿದ್ದಾರೆ. ಆ ಸಾಂಗ್ ಇವತ್ತವರೆಗೂ ಅವ್ರಿಗೆ ಅಚ್ಚುಮೆಚ್ಚಿನ ಸಾಂಗ್ ಅನ್ನೋದು ನನ್ಗೆ ತುಂಬ ಪ್ರೀತಿ. ಇಂಡಸ್ಟ್ರಿಗೆ ಬಂದು ಏನು ಅಚೀವ್ ಮಾಡಿದೋ ಬಿಟ್ಟಿನೋ ಗೊತ್ತಿಲ್ಲ. ನಮ್ಮ ನಂಬರ್ 1 ಸ್ಟಾರ್ಗೆ ಫೇವ್ರೆಟ್ ಸಾಂಗ್ ನಂದು ಅನ್ನೋದೊಂದು ಹೆಮ್ಮೆ ಇರುತ್ತೆ. ಥ್ಯಾಂಕ್ ಯು. ಮಂತ್ರಿ ಮಾಲಲ್ಲಿ ತುಂಬ ಅದ್ಭುತವಾದ ಸೆಟಪ್ ಹಾಕೊಟ್ಟಿರೋ ನಮ್ಮ ನವರಸನ್ಗೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದನೇ ಅನ್ಸುತ್ತೆ ಈ ಕಾರ್ಯಕ್ರಮ ತುಂಬ ಚೆನ್ನಾಗಾಗಿದ್ದು. ಎಲ್ಲ ಒಂದು ಹೋಟೆಲಲ್ಲಿ ಮಾಡೋಣ ಅಂತ ಬಂದಾಗ ಇಲ್ಲ, ಕನ್ನಡಿಗರಿರೋ ಜಾಗ, ಕನ್ನಡಿಗರು ಬರುವಂಥ ಜಾಗ, ನಿಮ್ಮ ಸಿನಿಮಾನ ಕನ್ನಡದವ್ರ ಮಧ್ಯೆನೇ ಪ್ರಮೋಟ್ ಮಾಡಬೇಕು ಅಂತ ನವರಸನ್ ಅವ್ರದ್ದು ಐಡಿಯಾ ಇದು. ಆ್ಯಕ್ಚುಲಿ ತುಂಬ ಕಮ್ಮಿ ರೇಟ್ಗೆ, ಅಂದರೆ ಕಮರ್ಷಿಯಲ್ ಆಗಿ ಎಕ್ಸ್ಪೆಕ್ಟ್ ಮಾಡಿದೆ, ತುಂಬ ಕಮ್ಮಿ ರೇಟ್ಗೆ ಕನ್ನಡ ಸಿನಿಮಾಗಳು ಒಳ್ಳೇದಾಗಬೇಕು ಅಂದ್ಬಿಟ್ಟು ನವರಸನ್ ಸಪೋರ್ಟ್ ಮಾಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಅವ್ರ ಪ್ರೆಸ್ ಮೀಟ್ಗಳಿಗೋಸ್ಕರ ಅಷ್ಟೇ ನಮಗೆ GT ಮಾಲಲ್ಲಿ ತುಂಬ ಕಮ್ಮಿ ಅಮೌಂಟ್ಗೆ ತುಂಬ ಪ್ರೆಸ್ ಮೀಟ್ಗಳು ನಾವು ಅವ್ರದ ಇದರಲ್ಲೇ ಮಾಡಿದ್ದೀವಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಸರ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಮೊದಲನೇದಾಗಿ ನಮಗೆ ಪ್ರೀ ರಿಲೀಸ್ ಇವೆಂಟ್ ತುಂಬ ಖುಷಿ ಇತ್ತು. ಅದಾದ್ಮೇಲೆ ಇನ್ನೊಂದು ಖುಷಿ ಏನಂದ್ರೆ ಸರ್ ಹೇಳಿದ್ರಿ ನೆಕ್ಸ್ಟ್ ಸಿನಿಮಾದಲ್ಲಿ ನಾವು ಹೇಳ್ತೀವಿ ಅಂತ, ಇನ್ನೊಂದು ಖುಷಿ ನಮ್ಗೆ ಅಪ್ಕಮಿಂಗ್ ಎಲ್ಲ ನಾವು ಆಕ್ಟರ್ಸ್ ಎಲ್ಲ. ಮೊದಲನೇದಾಗಿ ತುಂಬಾ ಖುಷಿಯಾಗಿದೆ ಅಂದ್ರೆ ತುಂಬಾ ದಿಗ್ಗಜರ ಜೊತೆ ನಮ್ಮದೊಂದು ಪೋಸ್ಟ್ ಅಲ್ಲಿ ಫೋಟೋ ಆಗಿದ್ರು ಸರ್. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಬೇರೆಯವ್ರಿಗೆ ಗೊತ್ತಿಲ್ಲ ಏನಂತ, ನಮ್ಗೆ ಸಿನಿಮಾ ಮಾಡೋದೊಂದು ಖುಷಿ ಆದ್ರೆ ಪೋಸ್ಟ್ ಅಲ್ಲಿ ನಮ್ದು ಫೋಟೋ ಬರ್ಬೇಕಂತ ತುಂಬಾ ಖುಷಿ ಇರುತ್ತೆ. ಅದಕ್ಕೆ ಥ್ಯಾಂಕ್ ಯು ಸರ್ ಇಡೀ ಚಿತ್ರತಂಡಕ್ಕೆ, ನಮ್ಮ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ. ಅದಾದ್ಮೇಲೆ ತರುಣ್ ಸುಧೀರ್ ಸರ್ ನಮ್ಗೆ ಶೋಸ್ ಅಲ್ಲೆಲ್ಲ ಕಮೆಂಟ್ ಕೊಡ್ತಾ ಇದ್ರು. ಸೊ ಅಲ್ಲಿ ಗೊತ್ತಿರುವಾಗ ಅದೇ ಫೀಲ್ ಆಯ್ತು ಸರ್. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ತೀರಾ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳ್ತೀರಾ. ಸೊ ಚೆನ್ನಾಗಿದೆ ಅಂತ ಹೇಳಿದ್ದು ನಮ್ಮ ಸಿನಿಮಾ ತಂಡಕ್ಕೆ, ನಮ್ಮ ಎಫರ್ಟಿಗೆ ಇನ್ನೊಂದು ದೊಡ್ಡ ಬಲ ಬಂದಂಗಾಗಿದೆ. ಸೊ ಇನ್ನು ಸೆಪ್ಟೆಂಬರ್ 19ನೇ ತಾರೀಕು ಎಲ್ಲರೂ ಚಿತ್ರಮಂದಿರಗಳಲ್ಲಿ ಬಂದು ನಮ್ಮ ಸಿನಿಮಾನ ನೋಡಿ ಹಾರೈಸ್ಬೇಕಂತ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸಮ್ ಮಾಡಿದಿರೋ ಅದೇ ತರ ಈ ಮೂವಿಯಲ್ಲಿ ನಂದೊಂದು ಕ್ಯಾರೆಕ್ಟರ್ ಇದೆ, ಖಂಡಿತ ನೀವೆಲ್ಲ ನೋಡ್ತೀರಾ. ಇವಾಗ ನಮ್ಮ ಕ್ಯಾರೆಕ್ಟರ್ ಹಂಗಿದೆ ಹೆಂಗಿದೆ ಅಂತ ಹೇಳ್ಬೋದು, ಆದ್ರೆ ನಾನು 19ನೇ ತಾರೀಕು ನಾನು ಮಾತಾಡೋದಕ್ಕಿಂತ ನೀವೇ ಮಾತಾಡ್ತೀರಾ. ಥ್ಯಾಂಕ್ ಯು. ಥ್ಯಾಂಕ್ಸ್ ಅ ಲಾಟ್. ಅಂಡ್ ಹಲೋ, ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ಕಮಿಂಗ್. ಇದು ಡೆಫಿನೆಟ್ಲಿ ತುಂಬ ಎಮೋಷನಲ್ ಈವೆಂಟ್. ಕಲಾವಿದರಾಗಿ ನಾವೆಲ್ಲ ಬರದೆ ನಮ್ಮನ್ನು ನಾವು ಗುರುತಿಸ್ಕೋಬೇಕು ಅಂತ, ಯಾರೋ ಒಬ್ಬರು ಗುರುತಿಸ್ಬೇಕು ಅಂತ ರಾಜ್ ಸರ್ ಮಾಡಿದ ವಿಷಯ ಡೆಫಿನೆಟ್ಲಿ ಇಟ್ ಇಸ್ ಅನ್ ಎಪಿಕ್. ಯಾಕಂದ್ರೆ ಕಲಾವಿದ ಕೊನೆಗೆ ಯಾರು ಗುರುತಿಸಲ್ಲ ಅನ್ನೋ ಮಟ್ಟಕ್ಕೆ ಬಂದ ಕಲಾವಿದರು ತುಂಬಾ ಜನ ಇದ್ದಾರೆ. ಸೊ ಅದು ಯು ಡಿಡ್ ಅನ್ ಎಪಿಕ್ ಸರ್, ಎಪಿಕ್ ಮೂಮೆಂಟ್. ಯಾಕಂದ್ರೆ ಇಷ್ಟೊಂದು ಈವೆಂಟ್ ಅಲ್ಲಿ ವಿತ್ ಕ್ಯಾಲಿಬರ್ ಯು ವುಡ್ ಹ್ಯಾವ್ ಬಾಟ್ ಎನಿಬಡಿ ಇದೆ. ಅವಾಗ ಬೇಕಾದ್ರೂ ಹೋಗ್ಬೋದಾಗಿತ್ತು. ನಮಗೋಸ್ಕರ ಇಷ್ಟೊಂದು ಟೈಮ್ ಗೊತ್ಕೊಂಡು ಕೂತಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಅಣ್ಣ. ಹಾಗೆ ಎಲ್ಲ ಮಾಧ್ಯಮ ಮಿತ್ರರಿಗೂ ಮ್ಯಾಚ್ ಇದೆ ಅಂತ ಗೊತ್ತು, ಆದ್ರೆ ನಮಗೋಸ್ಕರ ನಿಂತಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ, ಸಿನಿಮಾಗಿಂತ ಮುಂಚೆ ಯಾರು ಬೇಕಾದ್ರೂ ನಟರಾಗ್ಬೋದು, ಆದ್ರೆ ವ್ಯಕ್ತಿತ್ವ ಇರೋ ನಟರಾಗಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಅದನ್ನ ನಾನು ಇವತ್ತು ರಾಜವರ್ಧನ್ ಅವರಲ್ಲಿ ನೋಡಿದೆ. ಯಾಕಂದ್ರೆ ನಟರಾಗೋದು ತುಂಬಾ ಈಸಿ, ಆದ್ರೆ ವ್ಯಕ್ತಿತ್ವ ಇರೋ ನಟರಾಗೋದು ತುಂಬಾ ಕಷ್ಟ. ಯಾಕಂದ್ರೆ ಹಿರಿಯ ಕಲಾವಿದರನ್ನೆಲ್ಲರನ್ನು ಕರೆಸಿ ಇವತ್ತು ಅವ್ರ ತಂದೆ ಸ್ಥಾನದಲ್ಲಿ ಅವ್ರ ತಂದೆನ ಹೆಂಗ್ ನೋಡ್ಕೋತಾರೆ ಹಂಗೆ ನೋಡ್ಕೊಂಡಿದ್ದು ನಂಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ವೆರಿ ಮಚ್ ನಿಮಗೂ ಒಂದ್ಸಲ. ಹಾಗೆ
ಸುನಿಲ್ ಸರ್ಗೆ ಥ್ಯಾಂಕ್ ಯು ವೆರಿ ಮಚ್ ಸರ್. ನನಗೊಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟರಿ, ಈ ವಿಷಯದಲ್ಲಿ ಒಂದು ಒಳ್ಳೆ ಪಾತ್ರ ಕೊಟ್ಟು. ಸಚಿನ್ ಬಾಬು ಅಷ್ಟೇ, ಯಾವ ಥರದ ಸಿನಿಮಾ ಬೇಕಾದ್ರೂ ನೀವು ಮಾಡ್ಬೋದಾಗಿತ್ತು ನಿಮ್ಮ ಪೊಟೆನ್ಷಿಯಲ್ಗೆ. ಒಂದೊಳ್ಳೆ ಕಂಟೆಂಟ್ ಇಟ್ಕೊಂಡು ತರುಣಣ್ಣ ಹೇಳ್ದಂಗೆ ತುಂಬಾ ಸಿಂಪಲ್ ಆಗಿ ಜನಗಳಿಗೊಂದು ವಿಷಯ ಹೇಳಕ್ ಬರ್ತಾ ಇದ್ದೀರಾ. ಖಂಡಿತವಾಗ್ಲೂ ನಿಮ್ಮ ಸಿನಿಮಾ ಸಕ್ಸಸ್ ಆಗಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್ ಅಂಡ್ ಎಂಟೈರ್ ಟೀಮ್. ಖಂಡಿತವಾಗ್ಲೂ ಇದೇ 19ನೇ ತಾರೀಕು ಎಲ್ಲ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದೊಳ್ಳೆ ಸಿನಿಮಾ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮಗೋಸ್ಕರನೇ ಹಗಲು ರಾತ್ರಿ ಕೆಲಸ ಮಾಡಿದೀವಿ. ಆ ಕೆಲಸಕ್ಕೆ ನಿಮ್ಮ ಈ ಪ್ರೀತಿಗೆ, ಈ ವಿಜಯಗೋಸ್ಕರನೇ ಕಣ್ಣಿಗೆ ಎಣ್ಣೆ ಹಾಕೊಂಡು ಹಗಲು ರಾತ್ರಿ ಕೆಲಸ ಮಾಡ್ತೀವಿ, ಇನ್ನು ಮುಂದೇನೂ ಮಾಡ್ತೀವಿ. ನಿಮ್ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಕಾರ್ತಿಕ್ ಅವರು ದಯವಿಟ್ಟು ಮಾತನಾಡಬೇಕು.